ಒಬ್ಬ ನೀನೇ ನಿರಂಕಾರ, ಒಬ್ಬ ನೀನೇ ನಿರಂಕಾರ. ನಾನು ಮಾನವ, ಪ್ರತಿ ಮಾನವನಂತೆ, ಬೇರೆ ಏನು ವಿಶೇಷವಿಲ್ಲ. ಸದ್ಗುರು ಕೊಡಲು ಜ್ಞಾನದ ಅಂಜನ, ಆಗಲೇ ದೃಷ್ಟಿ ಬಂದಿದೆ. ಹೇಳುವುದೆಲ್ಲ ನಿಮ್ಮದೇನಯ್ಯ, ಇದನ್ನೇ ಬರೆದಿದೆ ಲೇಖನಿ. ನನ್ನ ಗುರುವಿನ ಕೃಪೆಯಿಂದಲೇ ನಿರಂಕಾರನನು ಕಾಣುತ್ತಿರುವೆ. ಯಾವಾಗ ನಾನು ಶರಣಾದೆನೋ, ಈ ನಿರಂಕಾರನು ನನ್ನವನಾದನು. ಇದನ್ನೇ ಗಳಿಸುವೆ, ಇದನ್ನೇ ಹಂಚುವೆ, ಇದೇ ನನ್ನ ವ್ಯಾಪಾರ ನೋಡಯ್ಯ. ನಿರಂಕಾರನು ನನ್ನ ಮನದಲ್ಲಿ ಗುರು ಕೃಪೆಯಿಂದಲೇ ನೆಲೆಸಿರುವನು. ನಿರಂಕಾರನು ನಿರ್ಗುಣವಾಗಿ ನನ್ನ ಮನದಲ್ಲಿ ನೆಲೆಸಿಹನು. ನಾ ನಡೆಯುತ್ತಿರುವೆ ಅದೇ ಮಾರ್ಗದಿ, ಯಾವುದನ್ನು ಇವರು ತೋರಿಸುವವರು. ಅವತಾರ ಹೇಳಿದರು ನಾ ಮಾಡುವೆ ಗುರು ಹೇಳಿದ ಕಾರ್ಯವನ್ನು. ಅವತಾರ ಹೇಳಿದರು ನಾ ಮಾಡುವೆ ಗುರು ಹೇಳಿದ ಕಾರ್ಯವನ್ನೇ. ಒಂದು ನೀನೇ ನಿರಂಕಾರ, ಒಬ್ಬ ನೀನೇ ನಿರಂಕಾರ. ಈ ಒಂದು ನಿಶ್ಚಲ ಚಿತ್ತ ಸಾಧನಾರ್ಥವಾಗಿ, ಮೋಕ್ಷ ಸಾಧನೆಗಾಗಿ ಅತ್ಯಂತ ಅವಶ್ಯಕವಾದ ಅಂತಃಕರಣದ ಸ್ಥಿತಿ ನಿಶ್ಚಲ ಚಿತ್ತ. ಆ ಚಿತ್ತದ ಸಾಧನಾರ್ಥಕವಾಗಿ ನಾನಾ ವಿಧ ಯೋಗಗಳನ್ನು, ಯೋಗ ಮಾರ್ಗಗಳನ್ನು, ಯೋಗ ವಿಧಾನಗಳನ್ನು ಸದ್ಗುರು ತಿಳಿಸಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ಮಂತ್ರಯೋಗ ಅಂತ ನೋಡುವುದು, ಇದನ್ನೇ ಕೂಡ ಜಪಯೋಗ ಕೂಡ ಅಂತ. ಮಂತ್ರಯೋಗಕ್ಕೆ ಜಪಯೋಗ ಅಂತಾರ, ಮತ್ತೆ ಮಂತ್ರ ಜಪಯೋಗ ಅಂತಾರ, ಎಲ್ಲ ಒಂದೇ. ಈ ಮಂತ್ರಗಳು ಅಂದ್ರೆ ಯಾವುವು ಅಂತಂದ್ರೆ, ಅವುಗಳ ಬಗ್ಗೆ ಹೇಳಿದ್ರು. ಯಾವುದಕ್ಕೆ ಮಂತ್ರ ಅನ್ಬೇಕು ಅಂತಂದ್ರೆ, ಯಾವುದರ ಮೂಲಕ ಆತ್ಮದ ಆದೇಶ ಅಂದ್ರೆ ಮನನ ಆಗ್ತದೋ, ಮತ್ತು ಆತ್ಮದ ಬೋಧ, ಆತ್ಮದ ಬಗ್ಗೆ ಜ್ಞಾನ ಯಾವುದರಿಂದ ಆಗ್ತದೋ, ಮತ್ತೆ ಮನನ, ಆದೇಶ, ಜ್ಞಾನ ಮೂರಾಗಬೇಕು. ಆತ್ಮದ ಆದೇಶ ಆಗಬೇಕು, ಆತ್ಮದ ಮನನ ಆಗಬೇಕು, ಆತ್ಮದ ಬೋಧ ಆಗಬೇಕು. ಅದಕ್ಕೆ ಮಂತ್ರ ಅಂತಾರ. ಮಂತ್ರ ಜಪ ಮಾಡೋದ್ರಿಂದ ಏನಾಗ್ತದ ಅಂದ್ರೆ, ಮನಸ್ಸು ಲಯ ಆಗ್ತದ. ಮನಸ್ಸು ಲಯ ಆಯಿತು ಅಂತಂದ್ರೆ, ಆ ಮನಸ್ಸೇ ಏನಾಗ್ಯದ ಅಂದ್ರೆ ಆಭಾಸನ ಹುಟ್ಟಿಗೆ ಕಾರಣ ಆಗ್ಯದ. ಅಂತಃಕರಣ ಎಂಬ ಉಪಾಧಿ ಇರುವ ಕಾರಣ ಆಭಾಸ ಪ್ರತಿಬಿಂಬ ಉಂಟಾಗ್ಯದ. ಅಲ್ಲಿ ಅಂತಃಕರಣ ಇಲ್ಲದಂಗ ಆಯ್ತು ಅಂತಂದ್ರ ಅಲ್ಲಿ ಪ್ರತಿಬಿಂಬ ಅನ್ನೋದು ಇರ್ಲಕ್ಕೆ ಸಾಧ್ಯ ಇಲ್ಲ.
ಆ ಪ್ರತಿಬಿಂಬ ಇರ್ಲಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅಲ್ಲಿ ಉಳಿಯೋದು ಒಂದೇ ಒಂದು ನಿರಂಕಾರ ಅಥವಾ ಶುದ್ಧ ಬ್ರಹ್ಮ. ಈ ರೀತಿ ತಿಳ್ಕೊಂಡು ಮಂತ್ರ ಯೋಗ ಎದಕ್ಕೆ ಮಾಡ್ತೀರಪ್ಪ ಅಂದ್ರೆ ಮನಸ್ಸು ಲಯ ಮಾಡ್ಕೊಳ್ಳೋದಕ್ಕ. ಮಂತ್ರ ಜಪಾನ್ ಮನೋಲಯೋ ಮಂತ್ರಯೋಗ. ಮಂತ್ರ ಜಪ ಮಾಡಿ ಮಾಡಿ ಮನಸ್ಸು ಲಯ ಆಗಲಿಲ್ಲ ಅಂತಂದ್ರೆ ಅದು ಮಂತ್ರಯೋಗ ಅಲ್ಲ ಅಂತ. ಮತ್ತೆ ಮನಸ್ಸಿಗೆ ಶಕ್ತಿ ಬರೋದು, ಅದು ಚಂಚಲ ಆಗಿ ಅಶಕ್ತ ಆಗ್ತದ. ಅದಕ್ಕೆ ನಿಶ್ಚಲ ಮಾಡಿದಾಗ ಅದಕ್ಕೆ ಶಕ್ತಿ ಬರ್ತದ. ಅದಕ್ಕೆ ನಿಶ್ಚಲ ಮಾಡಬೇಕಾದ್ರೆ ಅದಕ್ಕೊಂದು ಸಾಧನ ಬೇಕು. ಅದು ಏನು ಸಾಧನ ಅಂದ್ರೆ ಮಂತ್ರಯೋಗದ ಸಾಧನ. ಮಂತ್ರಯೋಗದಿಂದ ಮನನಾತ್ ತ್ರಾಯತೆ ಇತಿ ಮಂತ್ರ. ಮನಸ್ಸಿಗೆ ಯಾವುದರಿಂದ ತ್ರಾಣವಾಗುತ್ತದೆಯೋ, ಯಾವುದರಿಂದ ಶಕ್ತಿ ಬರ್ತದೋ ಅದಕ್ಕೆ ಮಂತ್ರ ಅಂತಾರೆ ಅಂತೆ. ಅದಕ್ಕೆ ಈ ಒಂದು ಮಂತ್ರಗಳು ಎಲ್ಲದವ ಹೆಂಗದವಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದ ಸನಾತನ ಸಾಹಿತ್ಯ ಏನದ, ವಿಶ್ವ ಮಾನವ ಸಮಸ್ತ ಜೀವಿಗಳಿಗೆ ಅನುಕೂಲ ಆಗುವಂತ, ಉದ್ಧಾರ ಮಾಡುವಂತ, ಸಂಬಂಧಪಟ್ಟಂತ, ಎಲ್ಲರಿಗೂ ಸಂಬಂಧಪಟ್ಟಂತ ಆ ವೇದಗಳು, ಆಗಮಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳೇನದವ ಅದರೊಳಗಿರುವ ಎಲ್ಲ ಸಂಸ್ಕೃತ ಶ್ಲೋಕಗಳು, ರಾಮಾಯಣ ಮಹಾಭಾರತ ಹಿಡ್ಕೊಂಡು ಅದರೊಳಗೆ ಏನು ಸಂಸ್ಕೃತ ಶ್ಲೋಕಗಳದವ ಆ ಶ್ಲೋಕಗಳಿಗೆ ಮಂತ್ರಗಳು ಅಂತಾರೆ. ಅದಕ್ಕೆ ಈ ಮಂತ್ರದ ಮೂಲಕ ತನ್ನ ಅಂತಃಕರಣವನ್ನ ಲಯ ಮಾಡಿಕೊಂಡು, ನಿಮ್ಗೆ ಅಂತಃಕರಣ ಲಯ ಆಗೋದು ಗೊತ್ತಾಗ್ತದಲ್ರಿ. ಈಗ ನೀವು ಎಲ್ಲಿ ಒಂದು ಟೈಲ್ಸು ಅಥವಾ ಗ್ರಾನೈಟ್ ಇದ್ದಂತ ನೆಲದ ಬಳಿ ನಿಂತೀರಿ ಅಂತ ತಿಳ್ಕೊರಿ. ಅದ್ರಾಗ ನಿಮ್ಮ ಮುಖ ಕಾಣ್ತದೇನೋ? ಕಾಣಂಗಿಲ್ಲ. ಅಲ್ಲಿ ಒಂದಿಷ್ಟು ನೀರು ಬಿತ್ತಂದ್ರೆ ಆ ನೀರಾಗ ನಿಮ್ಮ ಮುಖ ಕಾಣ್ತದ. ಒಂದ್ 4 ಹನಿ ನೀರು ಬಿತ್ತು ಹಸಿ ಆಯ್ತಂದ್ರೆ ಅದ್ರಾಗ ನಿಮ್ಮ ಮುಖ ಕಾಣ್ತದ. ನಿಮ್ಮ ಮುಖ ಕಾಣೋದಕ್ಕೆ ಕಾರಣ ಯಾವುದು? ಅದು ನೀರು, ಉಪಾಧಿ, ಕನ್ನಡಿ. ಯಾವುದು ನಿಮ್ಗ ಪ್ರತಿಬಿಂಬ ಉಂಟಾಗೋದಕ್ಕೆ ಯಾವುದು ಕಾರಣ ಆಗ್ತದೆ ಅದು ಉಪಾಧಿ. ಆ ಉಪಾಧಿ ಅಂದ್ರೆ ಅಜ್ಞಾನ. ಅಜ್ಞಾನ ಅಂತಂದ್ರೇನು? ಬ್ರಹ್ಮನಿಂದ ನಾನು ಭಿನ್ನ, ನಾನೇ ಬೇರೆ ಬ್ರಹ್ಮನೇ ಬೇರೆ ಅಂತೇಳಿ ಏನು ಭೇದ ಭಾವ ಅದಲ್ಲ. ಆ ಭೇದ ಭಾವ ಇದ್ದದ್ದಕ್ಕೆ ಬಿಂಬ ಹೋಗಿ ಪ್ರತಿಬಿಂಬ ಆಗಿ ಕುಂತ್ಬಿಟ್ಟದ. ಯಾವಾಗ ಅಲ್ಲಿ ನೀರು ಆರಿ ಹೋಯ್ತು ಮತ್ತೆ ನಿಮ್ಮದು ಪ್ರತಿಬಿಂಬ ಕಾಣಂಗಿಲ್ಲ, ಅಲ್ಲಿ ಬಿಂಬ ಮಾತ್ರ ಉಳಿತದ. ಹಂಗ ಅಜ್ಞಾನ ಕಳ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಆಭಾಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಇತ್ತು ಅಂತಂದ್ರೆ ಆಭಾಸ ಇರ್ತಾನೆ. ನೀರು ಇತ್ತು ಅಂತಂದ್ರೆ ಪ್ರತಿಬಿಂಬ ಇರ್ತದೆ, ನೀರಿಲ್ಲ ಅಂದ್ರೆ ಪ್ರತಿಬಿಂಬ ಇರಂಗಿಲ್ಲ. ಕನ್ನಡಿ ಇತ್ತು ಅಂತಂದ್ರೆ ಪ್ರತಿಬಿಂಬ ಇರ್ತದೆ, ಕನ್ನಡಿ ಇರಲಿಲ್ಲ ಅಂದ್ರೆ ಪ್ರತಿಬಿಂಬ ಇರಂಗಿಲ್ಲ. ಇಷ್ಟೇ ಇರೋದು. ಆ ಉಪಾಧಿಯನ್ನ ತೆಗ್ಕೋಬೇಕಾಗ್ಯದ. ಉಪಾಧಿ ತೆಗೆದ್ರೆ ಬರೀ ಬಿಂಬ ಮಾತ್ರ ಉಳಿತು. ಹೆಂಗ್ ಕೆಲಸ ಮಾಡ್ತದೆ ಇದು ಗೊತ್ತಾಗ್ಯದ ಮೆಕ್ಯಾನಿಸಮ್. ಬರೀ ಬಿಂಬ ಕನ್ನಡಿ ಆದತ್ತು ಪ್ರತಿಬಿಂಬ ಬಂದದ್ರಿ. ಕನ್ನಡಿ ತೆಗೆದು ಹಾಕಿಬಿಟ್ರಿ ಅಂತಂದ್ರೆ ಪ್ರತಿಬಿಂಬ ಎಲ್ಲಿರ್ತದೆ? ಅಂತಃಕರಣ ಇಲ್ಲದಂಗ ಮಾಡ್ಕೊಳ್ಳೋದು. ಅಂತಃಕರಣ ಅಂದ್ರೆ ಅದು ನೀರ್ ಇದ್ದಂಗ, ಕನ್ನಡಿ ಇದ್ದಂಗ ಅದು ಅಂತಃಕರಣ ಲಯ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಮುಗಿದೋಗ್ಬಿಡ್ತು. ಇಲ್ಲದಂಗ ಮಾಡ್ಕೋಬೇಕು. ಅದು ಮಾಡ್ಕೊಳ್ಳೋದಕ್ಕೆ ಇದು ಎಲ್ಲಾ ಯೋಗಗಳು ಈ ಅಂತಃಕರಣ ಲಯ ಮಾಡ್ಕೊಳ್ಳೋಕೆ ಇರೋವು. ಅದಕ್ಕೆ ಈ ಮಂತ್ರಗಳು ಏನದವ, ಮನ್ಯತೆ ವಿಚಾರ್ಯ ಆತ್ಮದೇಶೋ ಏನ ಸ ಮಂತ್ರ. ಯಾವುದರ ಮೂಲಕ ಆತ್ಮದ ಮನನ ಮತ್ತು ವಿಚಾರ ಮಾಡಲಾಗುತ್ತದೆಯೋ ಅದೇ ಮಂತ್ರ. ವಿಚಾರ ಇರಲಾರ್ದೆ ಸುಮ್ಮನೆ ಏನಾರು ಒಂದು ತಿಳಿಲಾರದ ಮಂತ್ರ ಅಂದ್ರೆ ನಡೆಯಂಗಿಲ್ಲ. ತಿಳಿದು ಮಾಡುವಕ್ಕಿವೆಲ್ಲ ಮನಸ್ಸಿನ ಮಾಧ್ಯಮದಿಂದ, ನಿಯಂತ್ರಣದಿಂದ, ಇದರ ಮೂಲಕವಾಗಿ ಪರಮಾತ್ಮನಲ್ಲಿ ಐಕ್ಯವಾಗುವುದೇ ರಾಜಮಾರ್ಗ. ಅಲ್ಲಿ ಏನಾಗಬೇಕಾಗಿದೆ, ಮನಸ್ಸಿನ ನಿಯಂತ್ರಣ ಅಂತಂದ್ರೇನು, ಅದು ಇಲ್ಲದಂಗೆ ಮಾಡ್ಕೊಂಡ್ಬಿಡೋದು. ಅದರದ್ದು
ಇನ್ಆಕ್ಟಿವ್ ಮಾಡಿಬಿಟ್ರಿ ಅಂತಂದ್ರೆ ಅದು ಇಲ್ಲದಂಗೆ ಆಗ್ಬಿಡ್ತು, ಇಲ್ಲದಂಗಾಗಿ ಸುಮ್ಮ ಕೂತ್ಬಿಡ್ತು, ಅದೋ ಇಲ್ಲೋ ಅನ್ನೋ ರೀತಿಯಲ್ಲಿ. ಅದಕ್ಕೆ ಈ ಮಂತ್ರಗಳಲ್ಲಿ ಭೇದಗಳದಾವ. ಗುಣಾನುಸಾರ, ಶಾಸ್ತ್ರೀಯ ಪದ್ಧತಿ ಅನುಸಾರ, ಲಿಂಗ ಭೇದಾನುಸಾರ, ಅಕ್ಷರ ಸಂಖ್ಯಾನುಸಾರ, ಸಿದ್ಧಿ ಪ್ರದಾನುಸಾರ ಅಂಥೇಳಿ ಇಷ್ಟೊಂದು ರೀತಿಯಾದಂಥ ಮಂತ್ರಗಳದಾವ. ಗುಣಾನುಸಾರ ಅಂತಂದ್ರೇನು? ಗುಣ ಅಂದ್ರೆ ಏನು ನೆನಪಿಗೆ ಬರ್ಬೇಕು ನಿಮ್ಗೆ? ಗುಣ ಅಂದ್ರೆ ಏನ್ ಬರ್ಬೇಕು? ಸತ್ವ ರಜ ತಮ, ಮತ್ತೇನು? ಗುಣ ಅಂದ ಕೂಡ್ಲೇನೆ ಸತ್ವ ರಜ ತಮ ಅನ್ನೋದೇ ನೆನಪು ಬರ್ಬೇಕು. ಈಗ ನಿಮ್ಗ ಮೋಕ್ಷ ಆಗ್ಬೇಕಾದ್ರೆ ಮೊದಲ ನಿಮ್ಮ ಅಂತಃಕರಣ ಏನಾಗಬೇಕು? ಸಾತ್ವಿಕ ಆಗ್ಬೇಕು. ಸಾತ್ವಿಕ ಆಗದಂತಂದ್ರೆ ಏನು? ಆ ಸಾತ್ವಿಕ ಗುಣ ಎಲ್ಲದ? ರಜೋಗುಣ ಎಲ್ಲದ? ತಮೋ ಗುಣ ಎಲ್ಲದ? ಪ್ರಕೃತಿಯ ಬಲ್ಲಿ ಸತ್ವ ರಜ ತಮ ಅಂತ ಗುಣ. ಪ್ರಕೃತಿಯಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳಂತದವು. ಇವಕ್ಕ ಏನಂತಂದ್ರ ತಮೋಗುಣ ಅಂತಂದ್ರ ಪ್ರತಿಯೊಬ್ಬರಿಗೆ ಅವರದೇ ಆದ ಸ್ವಂತ ಸ್ವಭಾವ ಒಂದದ. ಎಲ್ಲರೂ ಮಾತಾಡ್ತಾರ ಅದೇ ಭೂಮಿ, ಅದೇ ನೀರು, ಅದೇ ಗಾಳಿ, ಎಲ್ಲಾನು ಒಂದೇ ಅಂತ ಹೇಳಿ. ಎಲ್ಲಾನು ಒಂದೇ ಇದ್ರು ಸಹಿತ ಅವ್ರವ್ರ ಬುದ್ಧಿ ಯಾಕೆ ಬೇರೆ ಬೇರೆ ಅದ? ಎಲ್ಲರಿಗೆ ಒಂದೇ ನೀರು ಬಿಟ್ರು ಮೆಣಸಿಕಾಯಿ ಖಾರ ಹಾಕಾತವ, ನಿಂಬೆಕಾಯಿ ಹುಳಿ ಹಾಕಾತವ, ಮಾವಿನ ಹಣ್ಣು ಸಿಹಿ ಹಾಕಾತವ. ಅವಕ್ಕ ಅವ್ರದೇ ಆದ ಒಂದು ಧರ್ಮ ಅದ. ಅದರಂಗ ನಿಮ್ದೇನದ ತಮೋ ಗುಣ ಅಂತಂದ್ರೆ ನಿಮ್ಮೊಳಗೆ ನಿಮ್ಮದೇ ಆದ ಒಂದು ಸ್ವಂತ ಇಂಡಿವಿಜುವಲ್, ನಿಮ್ಮದೇ ಆದ ಒಂದು ಸ್ವಂತ ಧರ್ಮದ, ಸ್ವಧರ್ಮ, ಸ್ವಭಾವ ಅಂತದ. ಅದಾದ ಇಲ್ಲ ಎಲ್ಲರಿಗೆ ನಿಮ್ ಸ್ವಭಾವಗಳು, ನಿಮ್ ಬುದ್ಧಿ ಏನ್ ಮಾಡಿದ್ರು ತಂದು ಬಿಡಂಗಿಲ್ಲಪ್ಪ, ಅವ ತನ್ನ ಬುದ್ಧಿನೇ ನಡೆಸ್ತಾನ ಅಂತಿರ್ತಾರ. ಇಲ್ಲ, ನಿಮ್ಮದೇ ಆದ ಸ್ವಂತ ಸ್ವಭಾವ, ಅದಕ್ಕೇನಂತಾರೆ ಇಂಡಿವಿಜುವಲ್ ಧರ್ಮ, ತಮೋಗುಣ. ಮತ್ತ ರಜೋಗುಣ ಅದೇನದ? ನಿಮ್ ಗುಣ ಎಂಥದ್ದು ಯಾಕಿರಲಕ್ಕ ಅದು ಸಂಬಂಧ ಇಲ್ಲ. ಸುತ್ತ ಜಗತ್ತಿನಾಗ ಎಲ್ಲರ ಜೊತೆಗೆ ಹೊಂದ್ಕೊಂಡಿರ್ಬೇಕಾಗ್ಯದಿಲ್ಲ. ಮನ್ಯಾಗ ಹೊರಗಿನ ಜಗತ್ತಿನ ಜನರ ಜೊತೆಗೆ ಹೊಂದ್ಕೊಂಡು ಬಾಳ್ಬೇಕಾಗ್ಯದಿಲ್ಲ. ಅದ್ಯಾವ ಧರ್ಮ ಅದು? ಯೂನಿವರ್ಸಲ್, ವಿಶ್ವಧರ್ಮ. ಹೊರ ಜಗತ್ತಿನಲ್ಲಿ ಎಲ್ಲರ ಜೊತೆಗೆ ಹೊಂದ್ಕೊಂಡೋಗೋದು ವಿಶ್ವಧರ್ಮ. ಅದೇನದ? ರಜೋಗುಣ. ಎಲ್ಲರ ಸಂಕಟ ಹೊಂದ್ಕೊಂಡು ಹೋಗೋದು. ನೀವು ಹೊಂದ್ಕೊಂಡು ಓದ್ತಿರೋ ಬಿಡ್ತಿರೋ. ಸತ್ವಗುಣ ಅಂತಂದ್ರೆ ಏನದ? ಇಡೀ ವಿಶ್ವಕ್ಕ ಎಲ್ಲರಿಗೂ ಒಂದೇ ಒಂದು ಧರ್ಮ ಅದು. ಆ ಒಂದೇ ಒಂದು ಧರ್ಮ ಇರೋದಕ್ಕ ಮಾಯೆ ಅಂತಾರ. ನಿಮ್ಮದು ಸಪರೇಟ್ ಸಪರೇಟ್ ಧರ್ಮ ಇರೋದಕ್ಕೆ ಏನಂತಾರ? ಅವಿದ್ಯೆ ಅಂತಾರ. ನಿಮ್ಮದೇ ಒಂದು ವೈಯಕ್ತಿಕ ಅದಲ್ಲ, ತಮೋಗುಣ ಪ್ರಧಾನ ಪ್ರಕೃತಿ ಅಂತಾರ ಅದಕ್ಕೆ. ಇಂಡಿವಿಜುವಲ್, ಯೂನಿವರ್ಸಲ್, ಟ್ರಾನ್ಸೆಂಡೆಂಟಲ್. ನಿಮ್ಮದೇ ಆದ, ಎಲ್ಲರಿಗೂ ಒಂದೇ ರೀತಿ ಧರ್ಮ. ಇಡೀ ವಿಶ್ವದೊಳಗೆ ಒಂದೇ ರೀತಿ ಬದುಕದ ಎಲ್ಲರಿಗೆ. ಒಂದೇ ಭೂಮಿ ಆಸರ ಅದ, ಒಂದೇ ಆಕಾಶ ಅದ. ಮತ್ತೇನದ? ಅದೇ ಕೈ ತಗೊಂಡು ಅದೇ ಬಾಯಿಲೆ ಊಟ ಮಾಡ್ತಾರ. ಯಾರ ಮೂಗನಾಗ ಕಿವ್ಯಾಗ ಊಟ ಮಾಡ್ತಾರ, ಬೇರೆ ಇದ್ದವ್ರು. ಎಲ್ಲರೂ ಒಂದೇ ತರ ಅದರಲ್ರಿ. ಜೀವನ ಪದ್ಧತಿ ಎಲ್ಲರದು ಒಂದೇ ತರ ಅದ ಇಲ್ಲ. ಅದಕ್ಕೇನಂತಾರ? ಸತ್ವಗುಣ. ಇಡೀ ವಿಶ್ವಕ್ಕ ಒಂದೇ ಮಾಯೆ. ಮತ್ತ 84 ಲಕ್ಷ ಜೀವರಾಶಿಗಳಿಗೆ ಅವದರದೇ ಆದಂತ ನಾನಾ ವಿಧ ವೈಯಕ್ತಿಕ ಮತ್ತು ಸಾಮೂಹಿಕ ಈ ರೀತಿ ಧರ್ಮಗಳದಾವ. ಇವೆಲ್ಲ ಗುಣಗಳಿವು. ಈ ಗುಣಗಳೇನ್ ಮಾಡಬೇಕು? ಈ ಗುಣಾನುಸಾರವಾಗಿ ಮಂತ್ರ ಭೇದ. ಈಗೇನದಪ್ಪ? ಸಾತ್ವಿಕ ಗುಣದ ಭೇದ. ಸಾತ್ವಿಕ ಅಂದ್ರೇನು? ಇಡೀ ವಿಶ್ವಕ್ಕ ಒಂದೇ ಮಾಡಿ ನೋಡೋದು. ನಾನು ಬ್ರಹ್ಮ, ಅಹಂ ಬ್ರಹ್ಮ, ಸರ್ವಂ ಬ್ರಹ್ಮ. ಇದು ಸಾತ್ವಿಕ ಗುಣ. ಅದಕ್ಕೆ ಸಾತ್ವಿಕ ಅಂದ್ರೇನು? ಪರಮಾರ್ಥ ಸಾಧನೆ.
ಈ ಮಂತ್ರಗಳಲ್ಲಿ ಸಾಧಕನು ಏನ್ ಮಾಡ್ತಾನ, ತನ್ನ ಸಂಸಾರ ಅಥವಾ ತನ್ನ ಪಿಂಡಾಂಡ ಶರೀರಕ್ಕೆ ಸಂಬಂಧಪಟ್ಟಂತ ಯಾವ ಬೇಡಿಕೆಗಳು ಇರಲಿ, ಒಂದು ಇಡೀ ವಿಶ್ವಕ್ಕೆ ಸಮಸ್ತ ಜೀವಿಗಳು ಚೆನ್ನಾಗಿರ್ಲಿ, ಅದರೊಳಗೆ ನಾನು ಚೆನ್ನಾಗಿರ್ಬೇಕಂತೇಳಿ ಇವ ತನ್ನ ವೈಯಕ್ತಿಕ ಸಂಸಾರಿಕ ಬೇಡಿಕೆಗಳನ್ನು ಬಿಟ್ಟು ಇವ ಕೇವಲ ಮೋಕ್ಷವನ್ನು ಮಾತ್ರ ಬಯಸ್ತಾನೆ. ತಾನು ದುಃಖ ನಿವೃತ್ತಿ ಆಗಬೇಕು, ಈ ಜನನ ಮರಣ ರೂಪ ಸಂಸಾರದಿಂದ ಮುಕ್ತ ಆಗಬೇಕು, ಮತ್ತು ತಾನು ತನ್ನನ್ನು ನಂಬಿದ ಇತರ ಜೀವಿಗಳನ್ನು ಕೂಡ ಆ ಒಂದು ದುಃಖದಿಂದ ಮತ್ತು ಜನನ ಮರಣ ರೂಪಿ ಸಂಸಾರದಿಂದ ಮುಕ್ತ ಮಾಡೋದಕ್ಕೆ ಇವನೇನಂತಾರೆ, ಇವರಿಗೆ ಸಾತ್ವಿಕರು ಅಂತಾರೆ. ಈ ಸಾತ್ವಿಕರಿಗೆ ಯಾರೇ ಕಾಡಿದ್ರು, ಯಾರೇ ತೊಂದರೆ ಕೊಟ್ಟರು, ಯಾರೇ ಒಂದು ಮೆತ್ತಗದನ ಸಂಬಾಯ್ತದನ ತಿಳಕೆ ಅವನ ಸಂಗಟ ಏನಾರ ಸರಸ ಆಡಿದ್ರು ಅಂತಂದ್ರ ಸುಣ್ಣದ ಕಲ್ಲ ಕಟ್ಟಿಕೊಂಡು ಮೊಡುವವಿದ್ದಂತೆ, ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆ ಆಡಿದಂತೆ ಅಂತ. ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಒಬ್ಬ ಮಹಾತ್ಮ ತಯಾರಾದಾಗ ಅವನಿಗೆ ಒಳ್ಳೆ ತ್ರಾಸ ಕೊಡ್ತಾರಲ್ಲ ಜನ. ಅವರಿಗೆಲ್ಲ ಏನ್ ಪರಿಸ್ಥಿತಿ ಆಗ್ತದಂದ್ರ, ಹುಲಿ ಮೀಸೆ ಹಿಡಿದು ಉಯ್ಯಾಲೆ ಆಡಿದ್ರೆ ಹುಲಿ ಬಿಡ್ತದ, ನಾಗರ ಹೆಡೆಯ ತೆಕ್ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಹಿಂಗೆಲ್ಲ ಅದಾವ. ಒಲೆ ಒಳಗಿನ ಕೊಳ್ಳಿಯ ತೆಕ್ಕೊಂಡು ಮಂಡೆಯ ಸಿಕ್ಕು ಬಿಡಿಸಿದಂತೆ, ಒಲೆಗಿಂದು ಕಟ್ಟಿಗೆ ಬೆಂಕಿಯ ಕಟ್ಟಿಗೆ ತಗೊಂಡು ಕೂದಲ ಬಹಳ ಸಿಕ್ಕೊಂಡ್ಬಿಟ್ಟವ, ಗುಂಜಾಗಿ ಯಾವತ್ತೊಬ್ಬ ಹೆಣ್ಮಗಳು ಒಲೆನ ಕಟ್ಟಿಗೆ ತಗೊಂಡು ಕೂದಲ ಬಿಡಿಸ್ಕೊಂಡ ಸುಟ್ಟಾಗ್ಬಿಡ್ತಾವ. ಹಂಗಾಗ್ತದೆ ಇದು ಸಾತ್ವಿಕರು ಅಂದ್ರೆ. ಇವ್ರು ಬರೇ ಮೋಕ್ಷ, ತಾವು ಮೋಕ್ಷ ಹೊಂದಬೇಕು, ಎಲ್ಲರಿಗೆ ಮೋಕ್ಷ ಉಂಟು ಮಾಡಬೇಕು, ಇದೇ ಇವ್ರದ್ದು. ಬಂಧನದಿಂದ ಮೋಕ್ಷ ಮಾಡೋದು, ದುಃಖ ನಿವೃತ್ತಿ ಮಾಡಿ ಆನಂದ ಉಂಟು ಮಾಡುವುದು, ಇದು ಅತ್ಯಂತ ಶ್ರೇಷ್ಠವಾದ ಸಾಧನೆ. ಇದಕ್ಕೆ ಸಂಬಂಧಪಟ್ಟಂತ ಮಂತ್ರಗಳೇನದವ, ತತ್ವಮಸಿ, ಅಹಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಮತ್ತಿನ್ನೊಂದದಲ್ಲ, ಒಟ್ಟು 4 ಏನದವ ಇವು. ಇವೆಲ್ಲ ಎಂತ ಮಂತ್ರಗಳಪ್ಪ ಅಂತಂದ್ರೆ ಸಾತ್ವಿಕ ಗುಣ ಪರಮಾರ್ಥ ಸಾಧನೆಗಾಗಿ. ಇನ್ನೇನದವ, ರಾಜಸಿಕ ಮಂತ್ರಗಳು ಅಂತ. ಕಾಮನೆಗಳ ಮೂಲಕ ಈ ಮಂತ್ರ ಸಾಧನೆ ಮಾಡಿ ಮಾಡಿ ತನ್ನ ಕಾಮನೆಗಳನ್ನು ಪೂರೈಸಿಕೊಳ್ಳೋದು ರಾಜಸಿಕ ಮಂತ್ರ. ನಿಮ್ಗೆ ಏನಾರ ಬೇಕಂದ್ರೆ ವೃತ ಅವು ಹಿಡಿತಿರಲ್ಲ, ಜಪ ವೃತ 16 ಸೋಮವಾರ ಅಂತೇಳಿ, ಮತ್ತಿನ್ನೇನೋ ಹಿಡಿತಿರಲ್ಲ, ಸಂಕಷ್ಟಿ ವೃತ, ಮತ್ತಿನ್ನ ಏನೋ ಮಾಡ್ತಿರಲ್ಲಪ್ಪ, ಅವೆಲ್ಲ ವೃತಗಳು ಏನದವಪ್ಪ ಅಂತಂದ್ರೆ ಏನೋ ಒಂದು ಬೇಕಾಗಿರ್ತದ. ಅದರ ಸಲುವಾಗಿ ಒಂದಿಷ್ಟು ಮಂತ್ರಗಳು ಹೇಳ್ಕೋತ ಕುಂದಿರ್ಲಕತ್ತಾನ ಗುರು ಆದವನು. ಅದಕ್ಕೆ ತಾಮಸಿಕ, ಮುಂದೆ ತಾಮಸಿಕ ಅಂತಂದ್ರೇನು, ಇವನೇನ್ ಮಾಡ್ತಾನ, ಇತರರ ಕಲ್ಯಾಣಕ್ಕಾಗಲಿ ಅಥವಾ ಹಾನಿಯನ್ನುಂಟು ಮಾಡುವುದಕ್ಕಾಗಲಿ ಎರಡಕ್ಕೂ ಬಳಸ್ಕೊತಾನೆ ನೀವು ತಾಮಸಿಕ. ಇನ್ನೊಬ್ಬರಿಗೆ ಒಂದು ಒಳ್ಳೇದು ಮಾಡ್ಲಕ್ಕನು ಪ್ರೇ ಮಾಡ್ರಿ ಅಂತಿರ್ತಾರೆ ನೋಡ್ರಿ. ನನ್ನ ಸಲುವಾಗಿ ದೇವರಿಗೆ ಬೇಡ್ಕೊರಪ್ಪ, ನನ್ಗೆ ಒಳ್ಳೇದಾಗಲಿ ಅಂತೇಳಿ ಕೆಲವೊಬ್ರು ಅಂತಿರ್ತಾರ. ಆಯ್ತು ಮಾಡ್ತೀನಿ ಅಂತ ನಾವು ಪ್ರೇ ಮಾಡಿದ್ಮೇಲೆ ಚಲೋದಾಗ್ಯದ ಅಂತಂದ್ರ ಅವ ಏನ್ ಮಾಡ್ತಾನ, ನನಗೆ ನಿನ್ನ ಸಲುವಾಗಿ ಪ್ರೇ ಮಾಡೀನಿ, ನಿನಗೆ ಒಳ್ಳೇದಾಗ್ಯದ, ನನಗೊಂದಿಟ್ಟು ಏನಾರ ಕೊಡು ಅಂತ ಕೇಳ್ತಾನ. ಅವ ಕೊಟ್ರೆ ಇವ ಚಲೋ ಇರ್ತಾನ, ಅವ ಕೊಡ್ಲಿಲ್ಲ ಅಂತಂದ್ರ ಇವ್ ಮತ್ತೆ ಪ್ರೇ ಮಾಡ್ತಾನ ದೇವ್ರಿಗೆ ಏನಂತ, ಅವನ್ ಹಾಳು ಮಾಡಂತ. ಇದೇ ಪ್ರೇ ಮಾಡೋದಂದ್ರ. ಇನ್ನೊಬ್ಬರ ಕಡೆಯಿಂದ ಪ್ರೇ ಮಾಡಿದ್ರ ಏನಾಗ್ತದ ಅಂತಂದ್ರ ಅವ್ರಿಗೆ ನಾವು ಡೋಗಿದಂಗ ಆಗ್ತದ. ಯಾಕ ನಮಗೆ ಪ್ರೇ ಮಾಡ್ಲಕ್ ಬರಂಗಿಲ್ಲ ಏನಿದು. ಅದಕ್ಕೆ ಇದು ಇತರರಿಗೆ ಒಳ್ಳೆಯದು ಕೆಟ್ಟದು ಮಾಡೋದ್ರ ಸಲುವಾಗಿ ಬಳಸದೆ ತಾಮಸಿಕ. ತಾನುಂಬ ಊಟವನು, ತಾ ಪಡುವ ರತಿ ಸುಖವ, ತಾ ಮಾಡಬೇಕಾದ ಇಷ್ಟಲಿಂಗಾರ್ಚನೆ ಇನ್ನೊಬ್ಬರ ಕಡೆಯಿಂದ ಮಾಡಿಸಿದ್ರೆ ಅದೇನಾಗ್ತದ, ತಾಮಸಿಕ ಅಂತ. ಹಿಂಗೆಲ್ಲ ಇರ್ತಾವ ರಾಜಸಿಕ, ಸಾತ್ವಿಕ, ತಾಮಸಿಕ. ಸಾತ್ವಿಕ ಎದಕ್ರಿ, ಪರದಲ್ಲಿ ಮೋಕ್ಷ, ಸಾತ್ವಿಕ ಅಂತ ಆ ಮಂತ್ರಗಳನ್ನು ಬಳಸಿಕೊಂಡು ಪರದಲ್ಲಿ ಮೋಕ್ಷ. ರಾಜಸಿಕ ಮಂತ್ರಗಳು
ಇಹದಲ್ಲಿ ಭೋಗ. ನಾವು ಗೃಹಸ್ಥರದೀವಿ, ಮತ್ತೆ ರಾಜಸಿಕನು ಮಾಡ್ಬೇಕಾಗ್ತದ. ತಾಮಸಿಕ ಇನ್ನೊಬ್ಬರ ಕಲ್ಯಾಣಕ್ಕಾಗಿ ತಾನು ಮಾಡೋದಿಲ್ಲ, ತನ್ನ ಸಲುವಾಗಿ ಏನಿಲ್ಲ, ಇನ್ನೊಬ್ಬರ ಸಲುವಾಗಿ ಮಾಡ್ತಾನಲ್ಲ, ಅದೇ ತಾಮಸಿಕ. ಕುಡ್ಡ ಕುಂಟ ಇಬ್ರು ತಪಸ್ ಮಾಡಿದ್ರಂತ. ಕುಡ್ಡಗ ಮುಂದಕ್ಕೆ ಎಲ್ಲಿ ಹೋಲಕ ತಿಳಿಯಲ್ದು, ಕಾಲದ ಕರೆ ಎಲ್ಲಿ ಹೋದ್ರೂ ಎಲ್ಲಿ ಬೀಳ್ತೀನೋ, ಯಾರು ಬಂದು ಆಯ್ತಾರೋ ಸಂಜಿಕಿ, ಏನು ಮಾಡ್ಲಿ ಅಂತ ದೇವ್ರಿಗೆ ಕೇಳ್ತೀವಂತ. ಕುಂಟ ಏನ್ ಮಾಡ್ದ, ಕಾಲು ಒಂದಿಲ್ಲ ನೋಡಪ್ಪ, ಎಲ್ಲ ಒಟ್ಟು ಆರೋಗ್ಯ ಚಲೋ ಅದ, ಎಲ್ಲ ಚಲೋ ಅದ, ಎಲ್ಲರೂ ಹೋಗ್ಬೇಕು ಬರ್ಬೇಕಂತಂದ್ರ ಸಾಧ್ಯನೇ ಇಲ್ಲ, ಏನ್ ಮಾಡ್ಬೇಕು? ಅದಕ್ಕೆ ಇಬ್ಬರಿಗೆ ಆಶೀರ್ವಾದ ಮಾಡಿ ದೇವ್ರೇನ್ ಮಾಡಿದ್ನಂತ, ಇಬ್ರು ಜೊತೆಯಾಗಿರ್ರಿ, ಒಬ್ಬ ದಾರಿ ತೋರಿಸ್ತಾನ, ಇನ್ನೊಬ್ಬವ ಏನ್ ಮಾಡ್ತಾನ, ನಡಿತಾನ. ಕಾಲಿದ್ದವ ನಡಿತಾನ, ಕಣ್ಣಿದ್ದವ ದಾರಿ ತೋರಿಸ್ತಾನ, ಒಬ್ಬರ ಅಗಲ್ ಮೇಲೆ ಒಬ್ರು ಕುಂದಿರ್ರಿ ನಡಿ. ಅದು ಏನಾಯ್ತು, ನಡೀತು. ನಡೆದ್ಮೇಲೆ ಮುಂದೆ ಬರ್ತಾ ಬರ್ತಾ ಏನ್ ಚಾಲು ಆಯ್ತು, ಅವ್ರಿಬ್ಬರದಾಗ ಕುರುಡಗ ಈ ಮಗ ಜಗತ್ತೆಲ್ಲ ನೋಡ್ತಾನ, ನನಗಂತೂ ಏನು ಕಾಣಲ್ಲ, ನನ್ನ ಕಾಲಲ್ಲಿಂತೆ ಇವನಿಗೆ ಅಷ್ಟೊಂದು ಉಪಯೋಗ ಆಗ್ಲಕತ್ತದ ನೋಡು ಅಂತೇಳಿ ತನ್ನ ಕಾಲಿನ ಮಹತ್ವವನ್ನು ಅವ ಹೇಳ್ಕೊಂಡು ಇವನಿಗೆ ಕಡೆಗಣಿಸಿ ಮೂದಲಿಸಿ ಮಾತಾಡ್ಲಕ್ಕೆ ಬಿಡ್ತಾನೆ ಕುರುಡ. ಕುಂಟ ಏನ್ ಮಾಡ್ತಾನ, ಜಗತ್ತೆಲ್ಲ ತಿರುಗಾಡ್ತಿದಿ, ಅಗದಿ ಸುರಕ್ಷಿತವಾಗಿ ನನ್ನ ಕಣ್ಣದಾವ ಅಂತೇಳಿ ನೀನು ಸುರಕ್ಷಿತ ಆಗದಿ, ನೀನು ಕಣ್ಣಿದ್ದಿದ್ದಿಲ್ಲ ಅಂದ್ರೆ ಈಟೆಲ್ಲ ಎಲ್ಲಿ ತಿರುಗ್ತಿದ್ದಿ, ಅದರ ಸಲುವಾಗಿ ನೀನೇನಂದ್ರ ನನ್ಲಿಂತ ನಿಂದ ನಡೆದಂತ ಅವನು, ನನ್ಲಿಂತ ನಿಂದ ನಡೆದಂತ ಇವನು. ಸ್ವಾರ್ಥದ ಜಗಳ ಚಾಲು ಆಯ್ತು. ಜಗಳ ಚಾಲು ಆದ್ಮೇಲೆ ಮತ್ತೆ ತಪಸ್ಸಿಗೆ ಕೂತ್ರವ್ರು. ಮತ್ತೆ ತಪಸ್ಸಿಗೆ ಕೂತ್ಮೇಲೆ ಎಲ್ಲ ಆರಾಮಿತ್ತಲ್ಲಪ್ಪ, ಮತ್ತ್ಯಾಕೆ ನನಗೆ ಕರೆದ್ರಿ ಅಂತ ದೇವ್ರು ಬಂದಂತ. ಎಲ್ಲ ಆರಾಮಿತ್ತು, ಮತ್ತ್ಯಾಕೆ ನನಗೆ ಕರೆದ್ರಿ ಅಂತ ಕೇಳಿದ್ರ ದೇವ್ರು ಅನ್ನಂತ, ಇನ್ನೊಂದು ಸ್ವಲ್ಪ ನಮ್ದು ಆರಾಮ್ ತಪ್ಪದ, ಇನ್ನೂ ಒಂದು ಕೆಲಸ ಮಾಡಿಬಿಡು, ಆರಾಮ್ ಆಗ್ತೀವಿ. ಏನ್ ಕೆಲಸ? ಇಬ್ಬರು ಬಲ್ಲಿ ಹೋದ್ನಂತ. ಇಬ್ಬರು ಬಲ್ಲಿ ಹೋದ್ರ ಅವ ಕುಂಟ ಏನ್ ಹೇಳಿದ್ನಂತ, ಆ ಕುರುಡಗ ಸೊಕ್ಕು ಬಹಳ ಬಂದದ, ಅವನ್ ಕಾಲ್ ತೆಗೆದು ಬಿಡು, ಅವನ್ ಕಾಲ್ ತೆಗೆದ್ರೆ ನಾ ಆರಾಮಾಗ್ತೇನೆ. ಮತ್ತ ಕುರುಡ ಏನ್ ಹೇಳಿದ್ನಂತ, ಅವನಿಗೆ ಕಣ್ಣದವತ್ತ ಬಹಳ ಸೊಕ್ಕು ಬಂದದ, ಅವನು ಎರಡು ಕಣ್ಣು ತೆಗೆದು ಬಿಡು, ನಾ ಆರಾಮಾಗ್ತೇನೆ. ಈ ರೀತಿ ಇಬ್ರು ಗುದ್ದಾಡ್ತಾರಂತಂದ್ರ ಇದು ತತ್ವನ, ರಜನ, ತಮನ. ಇದು ಎಂತ ಗುಣ? ಇದು ತಾಮಸಿಕ, ಅಜ್ಞಾನದ ಗುಣ. ತಾಮಸಿಕ ಗುಣ. ಅವರಿಬ್ರು ಏನ್ ಮಾಡಿದ್ರು, ಇದ್ದ ಪರಿಸ್ಥಿತಿಯನ್ನ ಕೆಡಿಸ್ಕೊಂಡ್ಬಿಟ್ರು ಜಗಳ ಮಾಡಿ. ಹಂಗಾಗ್ತದೆ. ಅದಕ್ಕೆ ತಾಮಸಿಕ ಗುಣ. ಈ ಮಂತ್ರಗಳು ತಾಂತ್ರಿಕ ಷಟ್ಕರ್ಮ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿವೆ. ತಾಮಸಿಕ ಗುಣಗಳು ಏನದವ, ತಾಂತ್ರಿಕ ಷಟ್ಕರ್ಮ ಅಂತದವ. ಮತ್ತೆ ಇದ್ರಾಗ ಏನ್ ಮಾಡ್ತಾರ, ತಾಂತ್ರಿಕ ಷಟ್ಕರ್ಮದಾಗ 6 ರೀತಿ ಷಟ್ಕರ್ಮಗಳು. ಒಂದು ಶಾಂತಿ ಕರ್ಮ. ಶಾಂತಿ ಅಂತ ಎದಕ್ ಮಾಡ್ತಾರ, ತನ್ನ ಮತ್ತು ಇತರರ ಕಲ್ಯಾಣಕ್ಕಾಗಿ ಬಳಸುವ ಮಂತ್ರ. ಶಾಂತಿ ಮಾಡ್ಸಂತಾರಲ್ರಿ, ಇವೇ ಶಾಂತಿ ಕರ್ಮ ಮಾಡ್ಸೋದು, ಅದೆಲ್ಲ ತಾಮಸಿಕನೇ. ಮತ್ತೆ ಎರಡನೇದ್ದೇನದ, ಮೋಹನ ಕರ್ಮ, ಆಕರ್ಷಣೆ, ವಶೀಕರಣ. ಇವು ಒಂದಿಷ್ಟು ಮಂತ್ರಗಳದಾವ. ಇವನಿಗೆ ಯಾವಾಗ ಆಸೆ ಆಗಿರ್ತದ, ಅದು ಇವನಿಗೆ ವಶ ಆಗ್ತಿರಲ್ಲ, ಆ ಮಂತ್ರಗಳನ್ನು ಹೇಳಿ ಜಪ ಮಾಡಿ ಅದೇನದ ಮೋಹನ ಕರ್ಮ ಅಂತ ಮಾಡ್ತಾರೆ. ಅದನ್ನು ಏನದ, ಇತರರ ಕಲ್ಯಾಣಕ್ಕಾಗಿ. ಮೋಹನ ಕರ್ಮನು ಏನದ, ತನ್ನ ಕಲ್ಯಾಣಕ್ಕಾಗಿ. ಶಾಂತಿ ಕರ್ಮ ಏನದ, ತನ್ನ ಮತ್ತು ಇತರರ ಕಲ್ಯಾಣಕ್ಕಾಗಿ. ಈಗ ವಶೀಕರಣ ಮಾಡಿಕೊಡ್ತೀವಿ, ಯಂತ್ರ ಕಟ್ತೀವಿ, ಮಂತ್ರ ಕಟ್ತೀವಿ ಅಂತಿರ್ತಾರಲ್ರಿ, ಅವ್ರ ಬಳಿ ಇವೇ ಮೋಹನ ಕರ್ಮದ ಮಂತ್ರಗಳಿರ್ತಾವ, ಶಾಂತಿ ಕರ್ಮದ ಮಂತ್ರಗಳಿರ್ತಾವ. ಮುಂದ ಮೂರನೇದೇನದಪ್ಪ ಅಂತಂದ್ರೆ ಸ್ತಂಭನ ಕರ್ಮ. ಮೂರನೇದು ಸ್ತಂಭನ ಕರ್ಮ ಅಂತಂದ್ರೆ ತನ್ನ ಮತ್ತು ಇತರರ ಕಲ್ಯಾಣಕ್ಕಾಗಿ ಸ್ತಂಭನ ಕರ್ಮ. ಮತ್ತ ನಾಲ್ಕನೇದೇನದ ಉಚ್ಚಾಟನ ಕರ್ಮ.
ಇದು ಅದಕ್ಕ ಅಂತಂದ್ರೆ ವಿದ್ವೇಷಣ ಕರ್ಮ. ಇದು ಉಚ್ಚಾಟನ ಅಂದ್ರ ದ್ವೇಷ, ಒಟ್ಟ ನಮ್ಮ ಸಮೀಪ ಬರ್ಲಾರ್ದಂಗ ದೂರ ಹೋಗಿ ಬಿದ್ದಿರ್ಬೇಕು ಅಂತ ಮಂತ್ರಗಳದಾವೆ ಉಚ್ಚಾಟನ ಕರ್ಮ. ಮತ್ತ ಮಾರಣ ಕರ್ಮ ಅಂತಂದ್ರ ಇತರ 3 ಕರ್ಮಗಳು ಇತರರಿಗೆ ಹಾನಿಯನ್ನು ಉಂಟು ಮಾಡುವ ಕರ್ಮಗಳೇ ಇವು. ಇವು ಏನದವ, ಮೊದಲಿನ 3 ಕರ್ಮಗಳು ತನ್ನ ಮತ್ತು ಇತರರ ಕಲ್ಯಾಣಕ್ಕಾಗಿ, ಕೊನೆಯ 3 ಕರ್ಮಗಳೇನದವ ಇತರರಿಗೆ ಹಾನಿ ಮಾಡವು. ಯಾವ್ಯಾವು? ಶಾಂತಿ ಕರ್ಮ, ಮೋಹನ ಕರ್ಮ, ಸ್ತಂಭನ ಕರ್ಮ 3 ಕಲ್ಯಾಣಕಾರಿ ಅದಾವ. ಈ ಉಚ್ಚಾಟನ ಕರ್ಮ, ವಿದ್ವೇಷಣ ಕರ್ಮ, ಮಾರಣ ಕರ್ಮ ಇವು 3 ಏನದವ ಇನ್ನೊಬ್ಬರಿಗೆ ಹಾನಿ ಮಾಡೋದಕ್ಕ, ದುಃಖ ಕೊಡೋದಕ್ಕದವ. ಈ ರೀತಿ ಮಂತ್ರಗಳು ನಾನಾ ರೀತಿ ಮಂತ್ರಗಳದಾವ. ಆ ಮಂತ್ರಗಳು ಏನಾಕಿರ್ಲಕ್ ಬಿಡ್ರಿ, ಏಸಾಕಿರ್ಲಕ್ಕ ಕೋಟಿಗಟ್ಲೆ ಮಂತ್ರ ಅದಾವ. ಈಗೇನಪ್ಪ ಅಂತಂದ್ರೆ ಈ ಮಂತ್ರಗಳಲ್ಲಿ ಶಾಸ್ತ್ರೀಯ ಪದ್ಧತಿ ಅನುಸಾರವಾಗಿ ಮಂತ್ರಯೋಗ ಮಾಡಬೇಕಾಗ್ಯದ. ಶಾಸ್ತ್ರೀಯ ಪದ್ಧತಿ ಅನುಸಾರವಾಗಿ ಮಂತ್ರಯೋಗ ಮಾಡಬೇಕಾಗ್ಯದ. ಅದಕ್ಕ ವೈದಿಕ ಮತ್ತು ಪೌರಾಣಿಕ ಮಂತ್ರ, ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಏನದವಲ್ಲ, ವೇದಗಳ ಮತ್ತು ಪುರಾಣಗಳಲ್ಲಿ ಏನದ ವ್ಯಾಸ ವಿರಚಿತಗಳಲ್ಲಿನ ಮಂತ್ರಗಳು ಸರ್ವಶ್ರೇಷ್ಠವಾಗಿರುತ್ತವೆ. ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸಾದಿ ಸನಾತನ ಧರ್ಮದ ಮೂಲ ಸಾಹಿತ್ಯಗಳ ಅಂತರ್ಗತವಾದ ಮಂತ್ರಗಳು, ಅವುಗಳಲ್ಲಿ ಏನದ ಅಲೌಕಿಕ ಜ್ಞಾನದ ಭಂಡಾರವಿದೆ. ಹೀಗಾಗಿ ಆ ಮಂತ್ರಗಳು ಬಹಳ ಶ್ರೇಷ್ಠದವ. ಆ ಮೂಲ ಮಂತ್ರಗಳನ್ನ ನಾವು ಏನ್ ಮಾಡಬೇಕು? ಜಪ ಮಾಡಬೇಕು. ಇನ್ನು ತಾಂತ್ರಿಕ ಮಂತ್ರಗಳು ಅಂತಂದ್ರ ತಂತ್ರಶಾಸ್ತ್ರ, ಆ ವೈದಿಕ ಅದು ವೈಷ್ಣವ, ಇದು ಶೈವ. ತಂತ್ರಶಾಸ್ತ್ರ ಆಗಮಿಕ ಮಂತ್ರಗಳು 28 ಆಗಮ ಏನ್ ಬರ್ತಾವಲ್ಲ ಇದ್ರಾಗ ಬರ್ತಾವ ಶೈವ ಸಂಪ್ರದಾಯದ ಮಂತ್ರಗಳು. ಮತ್ತೆ ತಾಂತ್ರಿಕ ಆದ್ಮೇಲೆ ಮಾಂತ್ರಿಕ ಮಂತ್ರಗಳಂತದ, ಮಾಂತ್ರಿಕ ತಾಂತ್ರಿಕ ಅಂತ ಬರ್ತಾವ. ವೈದಿಕಕ್ಕೆ ಮಾಂತ್ರಿಕ ಅಂತಾರ, ಆಗಮಿಕಕ್ಕ ತಾಂತ್ರಿಕ ಅಂತಾರ. ವೈದಿಕಕ್ಕ ಮಾಂತ್ರಿಕ ಮಂತ್ರಗಳು, ಆಗಮಗಳಲ್ಲಿರವು ತಂತ್ರಗಳು. ವೈದಿಕದೊಳಗ ಒಂದು ಪದ್ಧತಿ, ಹಿಂಗೆ ಹೋಗ್ಬೇಕು, ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಕುಂತು ಇಲ್ಲಿ ಕೂತು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಭಿಷೇಕ ಮಾಡ್ಬೇಕು, ಇದು ಮಾಡ್ಬೇಕು, ಭಯಂಕರ ಪದ್ಧತಿಗಳು ಹಾಕ್ಬಿಟ್ಟಾರ ವೈದಿಕದಾಗ. ಅಲ್ಲಿ ಹೋಗಿ ಕ್ಯೂ ಹಚ್ಚಿ ಗುಡಿಯಾಗ ಅಲ್ಲೆಲ್ಲ ನಾವು ಪೂಜೆ ಮಾಡ್ಬೇಕಾದ್ರ ಗಂಟೆಗಟ್ಲೆ ಕಾಯ್ಬೇಕು, ಅವೆಲ್ಲ ಏನೇನೋ ಇರ್ತಾವ. ಅಂಥದ್ರೊಳಗ ಎಲ್ಲಿ ಮಾಡ್ಲಿಕ್ಕಾಗ್ತದ? ಈ ದೇವ್ರ ಪೂಜೆ ಅಂತೂ ಮಾಡ್ಲೇಬೇಕು, ಅಲ್ಲಿಗೆ ನಿಂತು ಕ್ಯೂನಾಗ ಮಾಡ್ಲಿಕ್ಕಾಗಂಗಿಲ್ಲ. ಆ ದೇವಸ್ಥಾನದೊಳಗ ಜಾತಿ ಪದ್ಧತಿ ಇತ್ತಂತಂದ್ರೆ ಒಂದು ಜಾತಿಯವ್ರಿಗೆ ಒಂದು ಪದ್ಧತಿ, ಇನ್ನೊಂದು ಜಾತಿಯವ್ರಿಗೆ ಇನ್ನೊಂದು ಪದ್ಧತಿ, ಉಪಚಾರ ಭೇದ ಇರ್ತದ. ಹಿಂಗೆಲ್ಲ ಇದ್ದಕ್ಕ ಈ ಆಗಮಿಕರು, ವೀರಶೈವರು, ಲಿಂಗಾಯತರು ಇವರು ವೈದಿಕ ಪದ್ಧತಿ ಪ್ರಕಾರ ಆ ದೇವಸ್ಥಾನಗಳಲ್ಲಿ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡ್ ಬರೋದ್ರ ಬದಲಿ ಇವ್ರೇನ್ ಮಾಡಿದ್ರು, ಒಂದು ಟೆಕ್ನಿಕ್, ತಂತ್ರ ಏನದು ಅಂತಂದ್ರ ಆ ದೇವರನ್ನ ಮನೆಗೆ ಕೂತ್ ಪೂಜೆ ಮಾಡೋದು. ಇದು ತಂತ್ರ ಹೌದಲ್ರಿ, ಇದೊಂದು ಉಪಾಯ ಹೌದಿಲ್ಲ. ದೇವ್ರ ಪೂಜೆ ಮನೆಯಾಗ ಕೂತ್ ಮಾಡ್ಲಿಕ್ಕೆ ಬರ್ತದೆ, ಏನ್ ಗುಡಿಯಾಗೇ ಹೋಗಿ ಮಾಡಿದ್ರೆ ಬರ್ತದೆ ಅಂತೇಳಿ ಈ ರೀತಿ ಟೆಕ್ನಿಕ್ಗಳದಾವ. ಅದಕ್ಕೆ ಇದಕ್ಕೇನಂತಾರೆ ತಾಂತ್ರಿಕ ಮಂತ್ರ ಅಂತಾರೆ, ಟೆಕ್ನಿಕ್. ದೇವರ ದರ್ಶನ ಆಗಿಲ್ಲ ಅಂತೇಳಿ ಎಷ್ಟೋ ಮಂದಿ ಗುಡಿ ಮೇಲೆ ಬಿದ್ದು ಸತ್ತಾರ. ಯಾವಾಗ ಬಸವಾದಿ ಶರಣರು, ರೇಣುಕಾದಿ ಪಂಚಾಚಾರ್ಯರು ಮನೆಗೆ ಕೂತು ಪೂಜೆ ಮಾಡ್ಕೊಳ್ಳೋಂತ ವ್ಯವಸ್ಥೆ ಮಾಡಿ ಕೊಟ್ರು, ಆವಾಗ ಇವರಿಗೆ ಆರಾಮಾಗಿಬಿಡುತ್ತೆ. ಅದಕ್ಕೆ ತಾಂತ್ರಿಕ ಮಂತ್ರ ಅಂದ್ರೆ ತಂತ್ರಶಾಸ್ತ್ರ, ಆಗಮಿಕ ಮಂತ್ರಗಳು, ಶೈವ ಸಂಪ್ರದಾಯದ ಮಂತ್ರಗಳು. ಮಾಂತ್ರಿಕ ಅಂದ್ರೆ ವೈದಿಕ ಮಂತ್ರಗಳು, ವೈಷ್ಣವ ಸಂಪ್ರದಾಯದ ಮಂತ್ರಗಳು. ನಿಜವಾಗಿ ಆ ಥರ ಏನೂ ಇಲ್ಲ. ಈಗ 18 ಪುರಾಣಗಳಲ್ಲಿ ಒಂದು ಶಿವ ಪುರಾಣ ಅದ, ಇನ್ನ ಒಂದು ವಿಷ್ಣು ಪುರಾಣ. ವಿಷ್ಣು ಪುರಾಣದಾಗ ಏನ್ ಮಾಡ್ಯಾರ? ಶಿವನಿಂದೆ ಮಾಡ್ಯಾರ. ಶಿವ ಪುರಾಣದಾಗ ವಿಷ್ಣುವಿನ ನಿಂದೆ ಮಾಡ್ಯಾರ. 2 ಪುರಾಣ ಬರೆದವ್ರು ಯಾರು? ವ್ಯಾಸ ಮಹರ್ಷಿಗಳೇ. ಇವ್ರೇನ್ ಮಾಡಿದ್ರು?
ಶಿವಪುರಾಣ ಹಿಡ್ಕೊಂಡು ನಾವು ಶೈವರತ್ತ ತಿಳ್ಕೊಂಡು ವಿಷ್ಣುಗೆ ಬೈಕೋತ ಅಡ್ಡಾಡ್ಲಕತ್ರು. ವೈಷ್ಣವ್ರು ಏನ್ ಮಾಡಿದ್ರು? ವಿಷ್ಣು ಪುರಾಣ ಹಿಡ್ಕೊಂಡು ನಾವು ವೈಷ್ಣವ್ರ ಅಂತೇಳಿ ಶಿವನಿಗೆ ಬೈಕೋತ ಅಡ್ಡಾಡ್ಲಕತ್ರು. ವ್ಯಾಸ ಮಹರ್ಷಿ ಉದ್ದೇಶ ಶಿವನಿಗೆ ಬೈಯದ, ವಿಷ್ಣುಗೆ ಬೈಯದ. ಅಲ್ಲಿ ಏನದ ಅಂತಂದ್ರೆ, ಯಾವ ದೇವರನ್ನ ನಿಮ್ಮ ದೇವರು ಅಂತೇಳಿ ಪಾಲಿಸ್ತೀರಿ ಆ ದೇವರೊಳಗೆ ನಿಮಗೆ ನಿಷ್ಠೆ ಹೆಚ್ಚಾಗದ್ರ ಸಲುವಾಗಿ ಇನ್ನೊಂದು ದೇವರಿಗೆ ಬೈದು ತನ್ನ ದೇವರಲ್ಲಿ ನಿಷ್ಠೆ ಹೆಚ್ಚು ಮಾಡೋದಕ್ಕ ಅವ್ರು ಬರ್ದಾರ. ವಿಷ್ಣು ಭಕ್ತರಲ್ಲಿ ವಿಷ್ಣು ನಿಷ್ಠೆ ಹೆಚ್ಚು ಮಾಡೋದಕ್ಕ ಶಿವನಿಂದೆ ಮಾಡಿ ವಿಷ್ಣುವಿನ ನಿಷ್ಠೆ ಹೆಚ್ಚು ಮಾಡ್ಯಾರ. ಶಿವಪುರಾಣದೊಳಗ ವಿಷ್ಣುವನ್ನು ಬೈದು ಶಿವನ ನಿಷ್ಠೆ ಹೆಚ್ಚು ಮಾಡ್ಲಕ್ಕ ಬರ್ದಾರ. ಆ ಉದ್ದೇಶಗಳನ್ನು ತಿಳಿಸಿ ಹೇಳೋರು ಇಲ್ಲ, ತಿಳ್ಕೊಳ್ಳೋರು ಇಲ್ಲ. ಕಾಲಾಂತರದಿಂದ ಶಿವಭಕ್ತರು ವಿಷ್ಣು ಬೈತಾರ, ವಿಷ್ಣು ಭಕ್ತರು ಶಿವನಿಗೆ ಬೈಕೋತ್ ಕೂತಾರ. ಮೂಲಾಧಾರದಲ್ಲಿ ಬ್ರಹ್ಮಚಕ್ರ ಏನದಲ್ಲ, ಅದೇನು ಮೂಲಾಧಾರ ಚಕ್ರದಲ್ಲಿ ಏನದಂದ್ರ ಬ್ರಹ್ಮ ಗ್ರಂಥಿ. ಎದಿ ಒಳಗ ಅನಾಥ ಚಕ್ರ ಏನದಲ್ಲ ಅಲ್ಲಿ ವಿಷ್ಣು ಗ್ರಂಥಿ. ಮತ್ತ ಹಣಿ ಒಳಗ ಆಜ್ಞಾ ಚಕ್ರ ಏನದಲ್ಲ ಅಲ್ಲಿ ರುದ್ರ ಗ್ರಂಥಿ ಅಂತೇಳಿ 3 ರೀತಿ ನರಗಳು ಗಂಟು ಹಾಕೊಂಡವ. ಈ ಯೋಗ ಮಾಡೋದ್ರಿಂದ ಆ ಗಂಟುಗಳು ಬಿಚ್ಚುಗೋತಾವ. ಯಾವುದೇ ಪದ್ಧತಿ ಯೋಗ ಮಾಡಿದ್ರಿ ಅಂತಂದ್ರೆ ಆ ನರಗಳಿಗೆಲ್ಲ ಕರೆಂಟ್ ಪಾಸ್ ಆಗ್ತದೆ. ನಿಮ್ಮ ಯೋಗ ಪದ್ಧತಿದು ಕರೆಂಟ್ ಪಾಸ್ ಆಗಿ ಅವೆಲ್ಲ ಗಂಟುಗಳು ಬಿಚ್ಚುಗೋತಾವ, ಗ್ರಂಥಿಗಳು ಬಿಚ್ಚುಗೋತಾವ. ಅವು ಅಮೃತ ರಸವನ್ನು ಸುರಿಸ್ತಾವ. ಅವು ಗಂಟೇನು ಸುಮ್ಮ ಹಂಗೆ ಇಲ್ಲವು, ಅಮೃತ ರಸ ತುಂಬ್ಕೊಂಡು ಕೂತಾವು. ಅವೆಲ್ಲ ಬಿಚ್ಚಬೇಕು ಯೋಗ ಪದ್ಧತಿ ಪ್ರಕಾರ ಮಾಡೋದ್ರಿಂದ. ಅದಕ್ಕೆ ಇಲ್ಲೇನದ ಆ ಥರ ಏನಿಲ್ಲ. ವೈಷ್ಣವ ಸಂಪ್ರದಾಯ ಮಂತ್ರಗಳು ನಿಜವಾಗಿ ಆ ಥರ ಏನಿಲ್ಲ. ಶುದ್ಧ ವೈದಿಕ ಮಂತ್ರಗಳು, ಶೈವ ವೈಷ್ಣವ ಭೇದಗಳಿಲ್ಲ. ಶೈವ ಮತ್ತು ವೈಷ್ಣವ ಭೇದಗಳು ಇಲ್ಲದಂತ ಮಂತ್ರಗಳನ್ನ ನಾವು ತಗೋಬೇಕು. ಶೈವ ವೈಷ್ಣವ ಭೇದ ಇರೋಂಥ ಮಂತ್ರ ತಗೊಂಡೇವಂತಂದ್ರ ನಮ್ಮ ಸಾಧನೆ ಏನಾಗ್ತದೆ? ಜಗಳಕ್ಕೆ ಮೂಲ ಆಗ್ತದೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲದು. ಎಲ್ಲಿ ಭೇದಗಳು ಆರಂಭವಾಗುತ್ತವೆಯೋ ಅಲ್ಲಿ ಪೌರಾಣಿಕತೆ, ಅಶುದ್ಧತೆ, ಧಾರ್ಮಿಕತೆ ಬೆರೆಸಲಾಗಿದೆ. ಕಾರಣ ಅಶಕ್ತರಿಗೆ ಚೆನ್ನಾಗಿ ತಿಳಿಸಿ ಹೇಳುವುದಕ್ಕೆ. ಈಗ ವೇದಗಳು ಬರೆದ್ರು, ವೇದ ಬರೆದ ಮೇಲೆ ಅವು ಒಂದಿಷ್ಟು ಮಂದಿ ತಿಳ್ಕೊಂಡ್ರು, ಎಲ್ಲರಿಗೆ ಅವು ತಿಳಿಲಿಲ್ಲ. ವೇದ ತಿಳಿಲಾರ್ದವ್ರ ಸಲುವಾಗಿ ಏನ್ ಮಾಡಿದ್ರು? ಉಪನಿಷತ್ತು ಬರೆದ್ರು. ಉಪನಿಷತ್ತು ತಿಳಿಲಾರ್ದವ್ರಿಗೆ ಆಗಮಗಳು ಬರೆದ್ರು. ಆಗಮಗಳು ತಿಳಿಲಾರ್ದವ್ರಿಗೆ ಶಾಸ್ತ್ರಗಳು ಬರೆದ್ರು. ಶಾಸ್ತ್ರಗಳು ತಿಳಿಲಾರ್ದವ್ರಿಗೆ ಪುರಾಣಗಳು ಬರೆದ್ರು. ಪುರಾಣಗಳು ಸಹಿತ ಕೂತು ತಿಳ್ಕೊಳ್ಳೋಕಾಲಾರ್ದವ್ರಿಗೆ ಇತಿಹಾಸ ಬರೆದ್ರು. ರಾಮಾಯಣ ಮಹಾಭಾರತದಂತ ಇತಿಹಾಸ ಬರೆದ್ರು. ಇವೆಲ್ಲ ಎದಕ್ಕೆ ಬರ್ದಾರ ಅಂದ್ರೆ ಆಧ್ಯಾತ್ಮ ಹೇಳೋದಕ್ಕೆ ಬರ್ದಾರ. ಆದ್ರ ಕೆಲವೊಬ್ಬರಿಗೆ ಅಣ್ಣ ತಮ್ಮದರ ಜಗಳದ ಮೂಲಕ ಆಧ್ಯಾತ್ಮ ಹೇಳ್ಯಾರ, ಕೆಲವೊಬ್ಬರಿಗೆ ಗಂಡ ಹೆಂಡತಿ ಜಗಳದ ಮೂಲಕ ಆಧ್ಯಾತ್ಮ ಹೇಳ್ಯಾರ, ಕೆಲವೊಬ್ಬರಿಗೆ ದೇವತೆಗಳ ಜಗಳದ ಮೂಲಕ ಆಧ್ಯಾತ್ಮ ಹೇಳ್ಯಾರ. ಅಲ್ಲಿ ಉದ್ದೇಶ ಏನು? ಆಧ್ಯಾತ್ಮ ಕಲಿಸೋದೇ ಹೊರತು ಈ ಒಂದು ಲೌಕಿಕ ವಿಚಾರ ಅದರ ಯಾಕೆ ಬೆರೆಸ್ಯಾರ ಅಂತಂದ್ರ ಅದು ಹಂಗೆ ಹೇಳಿದ್ರೆ ಆ ತಿಳಿಗೇಡಿಗಳಿಗೆ ಚೆನ್ನಾಗಿ ತಿಳಿತದ ಅಂತೇಳಿ ಹಂಗೆ ಮಾಡಿದ್ದದ. ಅದಕ್ಕೆ ಲೌಕಿಕ ಮಂತ್ರ ಅಂತ ಬರ್ತಾವ. ಈ ಮಂತ್ರ ಏನದವ ಅಂದ್ರ ಸಾಮಾನ್ಯ ಲೋಕ ಭಾಷೆಯ ಮಂತ್ರ. ಲೌಕಿಕ ಮಂತ್ರ, ತಾಂತ್ರಿಕ ಮಂತ್ರ, ವೈದಿಕ ಮಂತ್ರ ಶಾಸ್ತ್ರೀಯ ಆಯ್ತು. ಈಗ ಲೌಕಿಕ ಮಂತ್ರ ಅಂತಂದ್ರ ಏನದ? ನಿಮ್ಮ ಅನುಭವದ ಪ್ರಕಾರ ಒಂದು ಯಾವ್ದಾರ ಮಂತ್ರ ತಯಾರಾಗಿ ಬಿಡ್ತದ. ನಿಮ್ಮ ಅನುಭವದ ಪ್ರಕಾರ ನಿಮ್ಮದೇ ಆದ ಒಂದು ಮಂತ್ರ ತಯಾರಾಗ್ತದ, ಲೌಕಿಕ ಮಂತ್ರ. ಈಗ ಉರಿಲಿಂಗ ಪೆದ್ದಿಗೆ ಗುರುಗಳಿಗೆ ಏನಪ್ಪ ನನಗ ಲಿಂಗ ಕೊಡು, ದೀಕ್ಷೆ ಕೊಡು, ಲಿಂಗ ಕೊಡು, ದೀಕ್ಷೆ ಕೊಡು ಅದು ಗಂಟು ಬಿದ್ದಿರ್ತಾನ. ಉರ್ಲಿಂಗ ಪೆದ್ದಿ ಗಂಟು ಬಿದ್ದೊತ್ನಾಗ ಶೂದ್ರ ಇರ್ತಾನ. ಇವ್ರ ಮಠದ ಪದ್ಧತಿ ಪ್ರಕಾರ ಹಂಗೆ ಶೂದ್ರರಿಗೆ ಹಂಗೆಲ್ಲ ಕೊಡ್ಲಕ್ ಬರ್ತಿರಂಗಿಲ್ಲ. ಅವನ ಕಾಟ ಹೆಚ್ಚಾಗಿ ಬಿಡ್ತವ. ಹೆಚ್ಚಾಗಿ ಏನ್ ಮಾಡ್ತಾರ ಗುರುಗಳು? ಅಲ್ಲಿ ಬಾಗಿಲು ಸಂಧ್ಯಾಗ ಒಂದು ಕಲ್ಲು ಇಟ್ಟಿರ್ತಾರ. ಆ ಕಲ್ಲು ತಗೊಂಡು ಅವನಿಗೆ ಹಾಕಿ ಬಿಡ್ತಾರ. ನಿನ್ನ ಕಾಟ ಜಾಸ್ತಿ ಆಯ್ತು, ಎದಕ್ ನಿನ್ ಕಿರಿಕಿರಿ ಅಂತೇಳಿ.
ಅದು ಕೊಡ ಟೈಮ್ನಾಗ ಏನಂತಾರ? ಘೇ ಧಗಡಿ ಲೇ ಜಾ ಅಂತಾರ. ಕೇಳಿರ ಇದು? ಕೇಳಿರ ಈ ವಿಚಾರ? ಗೊತ್ತದ ಇಲ್ಲ ಇದು? ಹಾ, ಘೇ ದಗಡಿ ಲೇ ಜಾ ಅಂತ ಹೇಳಿ ಅವರಿಗೆ ಒಗದ್ಬಿಡ್ತಾರ. ಉರಿಲಿಂಗ ದೇವರು, ಉರಿಲಿಂಗ ಪೆದ್ದಿಗೆ. ನಾ ಯಾರ ಹೆಸರು ಹೇಳಿದೆ? ನನ್ನ ಮಗಲ ಈಗ ಯಾವ ಚಂದ್ರ ಹೆಸರು ಹೇಳಿದೆ? ತಪ್ಪು ಹೇಳಿದ್ದೇನು? ಯಾರ ಹೆಸರು ಹೇಳಿದೆ ನಾನೀಗ? ಉರ್ಲಿಂಗ ಪೆದ್ದಿದೆ ಹೇಳಿನಿಲ್ಲ ಹೆಸರು, ಬೇರೆ ಹೆಸರು. ಅದೇ ಉರ್ಲಿಂಗ ಪೆದ್ದಿಗೆ ಕಾಟ ಜಾಸ್ತಿಯಾಗಿ ಅವ್ರಿಗೆ ತಗಡಿ ಲೇಜ ಅಂತ ಹೋಗಿತ್ತಾರ. ಅದೇ ಕಲ್ಲು ತಗೋತಾನವ. ತಗೊಂಡು ಏನ್ ಮಾಡ್ದ? ಅದನ್ನೇ ಮಂತ್ರ ಅಂತ ತಿಳ್ಕೊಂಡು ಆ ಲಿಂಗ ಪೂಜೆ ಮಾಡ್ಕೊತ ಗೇ ದಗಡಿ ಲೇಜ, ಗೇ ದಗಡಿ ಲೇಜ, ಬೇಗೇ ದಗಡಿ ಲೇಜ ಅಂತೇಳಿ ಅದೇ ನನಗೆ ಮಂತ್ರ ಅಂತ ತಿಳ್ಕೊಂಡು ಆ ಲಿಂಗ ಪೂಜೆ ಮಾಡಿ ಅವನೊಳಗೊಂದು ದೊಡ್ಡ ಶಕ್ತಿಯನ್ನ ತುಂಬಿಕೋತಾನ. ತುಂಬಿಕೊಂಡು ಆ ಊರಿನೊಳಗ ಜನರ ಉದ್ಧಾರ ಮಾಡ್ತಾನ. ಆ ಊರೊಳಗೆ ಕೆಲವೊಂದು ಪವಾಡಗಳು ಮಾಡ್ತಾನ. ಅದೇನಂದ್ರೆ ಲೌಕಿಕ ಮಂತ್ರ. ಅವೇನು ಮೂಲ ವೈದಿಕ ಮಂತ್ರಗಳು ಅಲ್ಲ, ಆಗಮಿಕ ಮಂತ್ರಗಳು ಅಲ್ಲ, ಪೌರಾಣಿಕ ಮಂತ್ರಗಳು ಅಲ್ಲ. ಈಗ ನಮ್ಮ ಬಾಯಿ ಒಳಗೆ ಒಂದು ಯಾವುದರ ಮಂತ್ರ ತಯಾರಾಯ್ತು ಅಂತಂದ್ರೆ ಅದು ಲೌಕಿಕ ಮಂತ್ರ, ಸಾಮಾನ್ಯ ಭಾಷೆಯ ಮಂತ್ರ. ಈಗ ರಾಮ್ 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 ಅನ್ನುವಪ್ಪ ಅಂತ ಹೇಳಿದ್ರೆ ಅವನಿಗೆ ರಾಮ್ ರಾಮ್ ಅನ್ಲಕ್ ಬರ್ಲಿಲ್ಲ. ಏನಂದವ ವಾಲ್ಮೀಕಿ? ಮರ 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 ಅಂದ. ಮರ 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 ಅಂದ್ರೂ ಏನಾಯ್ತದು? ಮುಂದೆ ರಾಮ ರಾಮೇ ಆಯ್ತು. ಆಗ ಅವನಿಗೆ ರಾಮನ ಕೃಪೆ ಆಯ್ತು. ಹಂಗೆ ಇನ್ನ ಸಾಬರ್ ಡಾಬರ್ ಮಂತ್ರ ಅಂತ ಬರ್ತದ, ವೈದಿಕ ಮಂತ್ರ, ಶಾಸ್ತ್ರೀಯ ಪದ್ಧತಿಗಳು. ಎರಡನೇದು ತಾಂತ್ರಿಕ ಮಂತ್ರ, ಮೂರನೇದು ಲೌಕಿಕ ಮಂತ್ರ, ನಾಲ್ಕನೇದು ಸಾಬರ್ ಡಾಬರ್ ಮಂತ್ರ ಅಂತ ಬರ್ತದೆ. ಈ ಮಂತ್ರಗಳ ಪ್ರಭಾವ ಬಹಳ ವ್ಯಾಪಕವಾಗಿರುತ್ತದೆ. ಆದ್ದರಿಂದ ಇವುಗಳ ಮಂತ್ರಗಳ ಅಕ್ಷರಗಳು ಏನದವಂದ್ರೆ ಬೇಮೇಳಿರ್ತಾವ, ತಾಳ ಇಲ್ಲ, ಮೇಳ ಇಲ್ಲ. ಇವುಗಳ ವಿಶೇಷ ಫಲಗಳು ಇರುತ್ತವೆ. ಇವುಗಳದ್ದು ವಿಶೇಷ ಫಲ ಇರ್ತವೆ. ಸಾಬರ್ ಡಾಬರ್ ಮಂತ್ರ ಅವು ಏನೇನೋ ಸಟ್ ಅಂತಿರ್ತಾರೆ ನೋಡ್ರಿ ಮಂತ್ರಗಳು ಹೇಳಾಗ. ಅವು ಅಕ್ಷರಗಳದ್ದು ಏನೋ ಅರ್ಥನೇ ಆಗಂಗಿಲ್ಲ, ಹಂಗೆ ಹೊಡಿತಿರ್ತಾರೆ ಗಾಡಿ. ಅದಕ್ಕೆ ಸಾಬರ್ ಡಾಬರ್ ಮಂತ್ರ ಅಂತಾರ. ಮುಂದ ಲಿಂಗ ಭೇದಾನುಸಾರ ಮಂತ್ರಗಳು. ಲಿಂಗ ಭೇದಾನುಸಾರ ಮಂತ್ರ ಅಂತಂದ್ರ ಈ ಒಂದು ಗ್ರಂಥ ಬರ್ತದ, ಶಾರದಾ ತಿಲಕ ತಂತ್ರ ಅಂತೇಳಿ ಒಂದು ಗ್ರಂಥ ಇರ್ತದ. ಶಾರದಾ ತಿಲಕ ತಂತ್ರ ಅನುಸಾರ ಅಂದ್ರ ತಾಂತ್ರಿಕ ಗ್ರಂಥ. ಶಾರದಾ ತಿಲಕ ಗ್ರಂಥ ಅನುಸಾರ, ಅದಕ್ಕೆ ತಾಂತ್ರಿಕ ಗ್ರಂಥ ಅಂತಾರ. ಇದ್ರೊಳಗೆ ಏನದ ಅಂದ್ರ ಪುರುಷ ಮಂತ್ರ ಅಂತದ. ಪುರುಷ ಮಂತ್ರ ಅಂದ್ರೆ ಹೂಂ ಫಟ್ ಅಂತ ಬರ್ತಾವ ನೋಡ್ರಿ. ಅವು ಹೂಂ ಫಟ್ ಫಟ್ ಅಂತಿರ್ತಾರ, ಹೂಂ ಅಂತಿರ್ತಾರ. ಅವು ಪುರುಷ ಮಂತ್ರ. ಸ್ತ್ರೀ ಮಂತ್ರ ಅಂತ ಬರ್ತಾವ. ಸ್ತ್ರೀ ಮಂತ್ರ ಅಂದ್ರೆ ಸ್ವಾಹ 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 ಅಂತಿರ್ತಾರಲ್ಲ, ಅವು ಸ್ತ್ರೀ ಮಂತ್ರ. ಮತ್ತೆ ನಪುಂಸಕ ಮಂತ್ರ. ನಪುಂಸಕ ಮಂತ್ರ ಅಂದ್ರ ಉಭಯ ಮಂತ್ರ. ಇವಕ್ಕೇನಂತಾರಂದ್ರ ನಮಃ 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 ಅಂತಾರ. ನಮಃ ಅನ್ನೋದು ನಪುಂಸಕ ಮಂತ್ರ. ಈ ಪ್ರಯೋಗ ಸಾರ ಅಂತ ಒಂದು ಗ್ರಂಥ ಅದ, ಅದಕ್ಕೆ ತಾಂತ್ರಿಕ ಗ್ರಂಥ ಅಂತಾರ. ಅಲ್ಲಿ ಪುರುಷ ಮಂತ್ರ ಅಂತಂದ್ರೆ ವ ಷಟ್ ಫಟ್ ಅಂತಾರ. ವ ಷಟ್ ಫಟ್ ಅಂತಿರ್ತಾವಂತಾವ್. ಮತ್ತೆ ವ ಐತಿದು, ಇದು ಸ್ತ್ರೀ ಮಂತ್ರ. ಓ ಷಟ್ ಸ್ವಾಹ ಅಂತ ಇರ್ತದ. ನಪುಂಸಕ ಮಂತ್ರ ಅಂದ್ರೆ ಹುಂ ಅಂತ, ನಮ ಅಂತ. ಇವುಗಳನ್ನ ಸಾಧಕರು ತಮ್ಮ ಕಾಮನೆಗಳನ್ನ ಪೂರ್ತಿಗೊಳಿಸಿಕೊಳ್ಳಲು ಬಳಸುತ್ತಾರೆ.
ಸಾಧಕರು ಏನ್ ಮಾಡ್ತಾರ, ತಮ್ಮ ಕಾಮನೆಗಳನ್ನ ಪೂರ್ತಿಗೊಳಿಸ್ಲಿಕ್ಕ ಬಳಸ್ತಾರ. ಮುಂದೆ ಅಕ್ಷರಾನುಸಾರ, ಅಕ್ಷರ ಸಂಖ್ಯಾನುಸಾರ ಮಂತ್ರಗಳು. ಅಕ್ಷರ ಸಂಖ್ಯಾನುಸಾರ ಮಂತ್ರ ಅಂತಂದ್ರೇನು? ಒಂದೇ ಒಂದು ಅಕ್ಷರದ ಮಂತ್ರ. ಒಂದ್ ಅಕ್ಷರದ ಮಂತ್ರ ಅದಾವಿಲ್ರಿ? ಓ ಮಂತಿರಲ್ಲ, ಮಂತ್ರ ಅಲ್ಲ ಏನು? ಏಕಾಕ್ಷರ ಮಂತ್ರ. ಅದಕ್ಕೇನಂತಾರಂದ್ರೆ ಪಿಂಡ ಮಂತ್ರ ಅಂತಾರ. ಮತ್ತ ಎರಡು ಅಕ್ಷರದ ಮಂತ್ರ, ಶಿವ ಶಿವ, ರಾಮ ರಾಮ, ಕೃಷ್ಣ ಕೃಷ್ಣ, ಹರಿ ಹರಿ, ಮತ್ತೇನೇನ್ ಅಂತಿರಲ್ಲ, ಅವೆಲ್ಲ ಏನಂತಂದ್ರ ಕರ್ತರಿ ಮಂತ್ರ. ಎರಡು ಅಕ್ಷರದಕ್ಕ ಕರ್ತರಿ ಮಂತ್ರ. ಮುಂದ 3 ರಿಂದ 9 ಅಕ್ಷರದ ಮಂತ್ರ. 3 ರಿಂದ 9 ಅಕ್ಷರ ಮಂತ್ರ ಅದ್ಯಾವುದು? ಬೀಜ ಮಂತ್ರ. ಅದಕ್ಕ ಬೀಜ ಮಂತ್ರ ಅಂತಾರೆ, 9 ಅಕ್ಷರ ತನಕ. ಮುಂದ 10 ರಿಂದ 20 ಅಕ್ಷರದ ಮಂತ್ರ. ಮಿನಿಮಮ್ 10, ಮ್ಯಾಕ್ಸಿಮಮ್ 20 ಇತ್ತಂದ್ರೆ ಅದಕ್ಕೆ ಮಂತ್ರ ಅಂತಾರ. ಸಾದಾ ಅದಕ್ಕೆ ಬೇರೆ ಹೆಸರು ಏನು ಇಲ್ಲ, ಮಂತ್ರ. 10 ರಿಂದ 20 ಅಕ್ಷರ ಇರ್ಬೇಕು, ಅದಕ್ಕೆ ಮಂತ್ರ ಅಂತಾರ. ಅದಕ್ಕಿಂತ ಕಡಿಮೆ ಇದ್ದು ಅಂತಂದ್ರ ಬೀಜ ಮಂತ್ರ, ಕರ್ತರಿ ಮಂತ್ರ, ಪಿಂಡ ಮಂತ್ರ ಹಿಂಗೆಲ್ಲ ಬರ್ತದೆ. ಮತ್ತ 20ಕ್ಕಿಂತ ಜಾಸ್ತಿ ಇದ್ದು ಅಕ್ಷರಗಳು ಅಂತಂದ್ರ ಮೂಲ ಮಂತ್ರ. 20ಕ್ಕಿಂತ ಜಾಸ್ತಿ ಇದ್ದು ಅಂತಂದ್ರ ಅದಕ್ಕೆ ಮೂಲ ಮಂತ್ರ. 20ಕ್ಕಿಂತ ಜಾಸ್ತಿ ಇದ್ದು ಅಂತಂದ್ರ ಈಗೇನಪ್ಪಾ ಅಂತಂದ್ರೆ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಇದು ಎಷ್ಟಕ್ಷರ ಇದ್ರಾಗ? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಈ ಮಂತ್ರದಾಗ ಎಷ್ಟು ಅಕ್ಷರ ಅದಾವ? 12 ಅಕ್ಷರ, 12 ಅಕ್ಷರ ಮಂತ್ರ. ಇದೇನು ಮಂತ್ರ? ಓಂ ನಮಃ ಶಿವಾಯ 5, 6 ಅದಾವ. 5, 6 ಅದಾವ. ಷಡಕ್ಷರಿ, ಪಂಚಾಕ್ಷರಿ. ಓಂ ಬಿಟ್ರೆ ಪಂಚಾಕ್ಷರಿ, ಓಂ ಹಿಡಿದ್ರೆ ಷಡಕ್ಷರಿ. ಪ್ರಣವ ಪಂಚಾಕ್ಷರಿ ಮಂತ್ರ ಅಂತಾರ. ಇದೆಂತ ಮಂತ್ರ? ಇದು ಬೀಜ ಮಂತ್ರ. 3 ರಿಂದ 9 ಅಕ್ಷರ ಇರೋದು ಬೀಜ ಮಂತ್ರ. ಒಂದೇ ಅಕ್ಷರ ಇರೋದು ಪಿಂಡ ಮಂತ್ರ. 2 ಅಕ್ಷರ ಇರೋದು ಕರ್ತರಿ ಮಂತ್ರ. 20ಕ್ಕಿಂತ ಜಾಸ್ತಿ ಇತ್ತಂದ್ರ ಮೂಲ ಮಂತ್ರ. ಹಿಂಗಿರ್ತಾವ. ಮತ್ತಿನ್ನು ಕೆಲವೊಂದು ಸಿದ್ಧಿ ಪ್ರದಾನುಸಾರ. ಏನೋ ಒಂದು ಸಿದ್ಧಿ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರ ಅದಕ್ಕೆ ಸಿದ್ಧಿಗಾಗಿ ಕೆಲವೊಂದು ಮಂತ್ರಗಳಿರ್ತಾವ. ಅವಕ್ಕ ಸಿದ್ಧಿ ಪ್ರದಾನುಸಾರ ಮಂತ್ರಗಳು ಅಂತೇಳಿ ಸಾಕಷ್ಟು ಗ್ರಂಥಗಳದಾವ. ಆ ಗ್ರಂಥಗಳಲ್ಲಿ ಮಂತ್ರಗಳಿರ್ತಾವ. ಆ ಮಂತ್ರಗಳು ಎದೆದರ ಸಲುವಾಗಿ ಯಾವ ರೀತಿ ಉಚ್ಚಾರ ಮಾಡಬೇಕು, ಏನೇನ್ ಮಾಡಬೇಕು, ಎಲ್ಲ ಒಂದು ಪದ್ಧತಿ ಪ್ರಕಾರ ಹೇಳ್ಕೊತ ಹೋಗ್ತಾರೆ. ಮುಂದೆ ಜಪಗಳ ಪ್ರಕಾರಗಳು. ಜಪಗಳ ಪ್ರಕಾರಗಳು ಹೇಳಮ್ಮ, ನಾಳೆ ಹೇಳಮ್ಮ? ನಾಳೆ ಹೇಳಮ್ಮ, ಟೈಮ್ ಆಯ್ತು. ಒಟ್ಟು ಏನ್ ತರ ಮಂತ್ರಗಳದವ, ಏನದವ ಎಲ್ಲಾನು ತಿಳ್ಕೊಂಡ್ರಿ. ನಾಳೆ ಜಪ ಪ್ರಕಾರ, ಆಮೇಲೆ ಜಪ ಮಾಡುವ ವಿಧಾನ ಎಲ್ಲ ಬರಬೇಕು. ಈಗ ನಿಮ್ಗೊಂದು ಫೋಟೋ ಹಾಕಿನಿ ಜಪ ಮಾಡೋ ಮನುಷ್ಯಂದು, ಸನಾತನ ಧರ್ಮದ ಒಂದು. ಅವ ಜಪಮಾಲೆ ಹೆಂಗ್ ಹಿಡ್ದಾನ ಅದು ನೋಡ್ರಿ. ಯಾವ ಯಾವ ಬೆರಳಿನಿಂದ ಹಿಡ್ಕೊಂಡು ಕುಂತಾನ ಜಪ ಮಾಡೋದಕ್ಕ. ತರ್ಜನಿ ಮತ್ತು ಕನಿಷ್ಠ ಅವೆರಡೂ ಬೆರಳುಗಳು ಆ ಜಪಮಾಲೆಗೆ ಟಚ್ ಆಗಬಾರದು. ಕನಿಷ್ಠ ಅಂದ್ರೆ ಯಾವ್ದದು? ಕಿರುಬೆರಳು. ಮತ್ತೆ ತರ್ಜನಿ ಅಂದ್ರ ತೋರು ಬೆರಳು, ಹೆಬ್ಬೆರಳಿನ ಬಗಲಾಗಿರ್ತದಲ್ಲ. ಹೆಬ್ಬೆರಳಿನ ಬಗಲಾಗಿರೋದು ತೋರು ಬೆರಳು, ಕಿರುಬೆರಳು. ಇವೆರಡು ಜಪಮಾಲೆಗೆ ಟಚ್ ಆಗಬಾರದು.
ಹಂಗೆ ಹಿಡಿಬೇಕು. ಅದೆಲ್ಲ ಮುಂದೆ ನಾಳೆ ಹೇಳ್ತೀವಿ ಪದ್ಧತಿ. ಈಗ ಮಂತ್ರ ಜಪದ ಪ್ರಕಾರಗಳು ಎಷ್ಟದವ ಅನ್ನೋದು ನಾಳೆ, ಮತ್ತೆ ಜಪ ಮಾಡುವ ವಿಧಾನ ನಾಳೆ. ಸಾಧ್ಯ ಇದ್ರೆ ಜಪ ಮಾಡ್ಲಿಕ್ಕೆ ಕೈಯಾಗಿ ಹಿಡ್ಕೊಂಡು ಕುಂದಿರ್ರಿ, ಹೇಳ್ತಾರೆ ಹೆಂಗೆ ಹಿಡಿಬೇಕಂತ. ನಾಳೆ ಜಪಗಳ ಪ್ರಕಾರ ಜಪ ಮಾಡುವ ವಿಧಾನ. ಮತ್ತು ನಾಡ್ದ ಇನ್ನ ಏನೇನದಾವ ಜಪದಲ್ಲಿ ಏನೇನು ಅವಸ್ಥೆಗಳು ಬರ್ತಾವ ಅವೆಲ್ಲ ಹೇಳ್ಕೊತ ಹೋಗ್ತದೆ ಮುಂದೆ. ಏನು ಉಪಯೋಗ ಆಗ್ತದ್ರಿ ಇದು ಮಂತ್ರ ಯೋಗ? ಮಂತ್ರಗಳ ಒಂದು ಇದು ಗೊತ್ತಿರ್ಲಿಕ್ಕಲ್ರಿ, ಅದರ ಉತ್ತದ ಮಂತ್ರದ ಏಕಾಕ್ಷರ ಮಂತ್ರ ಮತ್ತೆ ದ್ವಿಅಕ್ಷರ ಮಂತ್ರ ಮತ್ತೆ 3 ರಿಂದ 9 ಅಕ್ಷರಗಳ ಮಂತ್ರ ಮತ್ತೆ 10 ರಿಂದ 20 ವರ್ಷದ ಮಂತ್ರ, 20 ಮೇಲಿನ ಮಂತ್ರಗಳು ನಮ್ಗ ಹೇಳಿದ್ವಿ. ಆ ಮಂತ್ರಗಳ ಹಂಗ ನಾವು ಷಡಕ್ಷರಿ ಮಂತ್ರ ಪಂಚಾಕ್ಷರಿ ಮಂತ್ರ ಅಂತ ಹೆಂಗೆಲ್ಲ ಅಂತಿದ್ವಿ. ಅದರ ಪಂಚಾಕ್ಷರಿ ಅಡ್ಡ ಬರ್ತಿದ್ರು. ಬರೀ ಪಂಚಾಕ್ಷರಿ ಅಂದ್ರೆ ನಮಃ ಶಿವಾಯ, ಪ್ರಣವ ಪಂಚಾಕ್ಷರಿ ಅಂದ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಇದ್ರೆ ಷಡಕ್ಷರಿ ಮಂತ್ರ, ಓಂ ಬಿಟ್ರಿ ಅಂತಂದ್ರೆ ಪಂಚಾಕ್ಷರಿ. ಅದು ಓಂ ಅನ್ನೋದು ಏನ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಅನ್ಬಾರ್ದು ಅಂತ ಸನಾತನದವ್ರು ಹೇಳ್ತಾರೆ. ಬರೀ ನಮಃ ಶಿವಾಯ ಅಷ್ಟೇ ಹೇಳ್ಬೇಕು, ಗಂಡು ಮಕ್ಕಳು ಹೇಳ್ಬೇಕು ಅದು ಓಂ ನಮಃ ಶಿವಾಯ, ಹೆಣ್ಮಕ್ಳು ಬರೀ ನಮಃ ಶಿವಾಯ ಅನ್ಬೇಕಷ್ಟೇ, ಓಂ ಅನ್ಬಾರ್ದು. ಹಿಂಗೆಲ್ಲ ಸನಾತನ ಧರ್ಮದವ್ರು ಏನೋ ಹೇಳ್ತಾರೆ. ಸನಾತನ ಅಂದ್ರೆ ಈ ನಮ್ಮ ದೇಶದ ಹಿಂದೂಗಳಿಂದ ಪ್ರೇರಿತವಾದ ಸನಾತನ ಧರ್ಮ. ಅದು ಸನಾತನ ಪ್ಯೂರ್ ಅಲ್ಲದು. ಪ್ಯೂರ್ ಸನಾತನ ಬೇರೆ, ಇವ್ರ ನಡವರ್ಕ್ ಇವೆಲ್ಲ ಏನೇನೋ ಮಿಕ್ಸ್ ಮಾಡ್ತಾರಲ್ಲ ಆಚಾರ ವಿಚಾರಗಳು, ಇದು ಬೇರೆ. ಮೂಲ ಸನಾತನ ಧರ್ಮ ಅಲ್ಲದು. ಇವೆಲ್ಲ ಕುಂಕುಮ ಬುಕ್ಕ ಅವೇನೇನೋ ಮಾರ್ಕೋತ್ ಓಡಾಡ್ತಿರ್ತಾರಲ್ಲ, ಅವ್ರ ಮೂಲ ಸನಾತನಿಗಳಲ್ಲ. ಮೂಲ ಸನಾತನದಲ್ಲಿ ಗುಂಪುಗಾರಿಕೆ ಇರಂಗಿಲ್ಲ. ಈ ಹಿಂದೂ ಧರ್ಮದ ಸನಾತನಿಗಳಲ್ಲಿ ಗುಂಪುಗಾರಿಕೆ ಅದ, ಜಾತಿ ಪದ್ಧತಿ ಅದ, ಮೇಲು ಕೀಳು ಅದ, ವರ್ಣಾಶ್ರಮ ಭೇದ ಅದ. ಅದಕ್ಕೆ ನಾವು ಹಿಂದೂ ಧರ್ಮ ಏನಾಗ್ಯದಲ್ಲ ಸನಾತನದಾಗ ಮಿಕ್ಸ್ ಮಾಡಿ ಅದನ್ನ ನಾವು ಒಪ್ಪಂಗಿಲ್ಲ. ಮೂಲ ಸನಾತನ ಧರ್ಮವನ್ನು ನಾವು ಒಪ್ಪೋರು. ಮಂತ್ರ ಯೋಗ ನಿರ್ಮಲ ಚಿತ್ತ ಸಾಧನೆ ಮತ್ತು ನಿಶ್ಚಲ ಸಾಧನೆಗೋಸ್ಕರ ಮಾಡಬೇಕು. ನಿಶ್ಚಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆಗೆ ನಿಶ್ಚಲ ಚಿತ್ತ ಸಾಧನೆ. ಮೋಕ್ಷ ಸಾಧಕರು ನಿಶ್ಚಲ ಚಿತ್ತ ಸಾಧನೆಗಾಗಿ ಮಾಡ್ತಾರ. ಪ್ರತಿಯೊಂದು ಯೋಗ ಪದ್ಧತಿ ಒಳಗೆ ಏನ್ ಮಾಡ್ಯಾರ ಅಂತಂದ್ರ, ಈ ಯೋಗದ ಮೂಲಕನೇ ನಾವು ಪರಮಾತ್ಮನನ್ನ ಪಡ್ಕೋಬಹುದು, ಪರಮಾತ್ಮನಲ್ಲಿ ಒಂದಾಗಬಹುದು ಅಂತೇಳಿ ಅತ್ಯಂತ ಹೆಚ್ಚು ಸಂಶೋಧನೆ ಮಾಡಿ ಅದು ಮೋಕ್ಷಕ್ಕೆ ತಗೊಂಡು ಹೋಗ್ತಾರೆ. ಎಲ್ಲರೂ ತಗೊಂಡೋಗೋದು ಮೋಕ್ಷಕ್ಕೆ. ಈಗ ಅಲ್ಲೇನದ ಆಭಾಸ ಲಯ ಮಾಡದೆ ಆದ ಇಲ್ಲ ಜ್ಞಾನ ಯೋಗದಾಗ, ಇಲ್ಲಿನೂ ಮನೋಲಯ ಮಾಡೋದು, ಮನಸ್ಸಿಲ್ದಂಗೆ ಮಾಡೋದೇ. ಅಲ್ಲಿ ಈಗ ಆಭಾಸ ಲಯ ಮಾಡಿಕೆ ಅಲ್ಲಿ ಕೂಟಸ್ಥಗೆ ಒಬ್ಬಗೆ ಉಳಿಸೋದು, ಅಲ್ಲಿನೂ ಅದೇ ಅದ. ಇಲ್ಲಿನೂ ಮನೋಲಯ ಅಂತಂದ್ರೆ ಆಭಾಸ ಲಯ ಆಗದಂದ್ರೇನು, ಅಜ್ಞಾನ ಲಯ ಆಗದಂದ್ರೂ, ಅಂತಃಕರಣ ಲಯ ಎಲ್ಲ ಒಂದೇ. ಮಧ್ಯಮಾಧಿಕಾರಿ ಎಲ್ಲ ಅಧಿಕಾರಿಗಳಿಗೆ ಮನಸ್ಸು ನಿಲ್ಲಿಸೋದು ಬೇಕಲ್ರಿ. ಮನಸ್ಸು ನಿಲ್ಲಿಸ್ಬೇಕು, ಮನಸ್ಸು ಇಲ್ಲದಂಗೆ ಮಾಡಬೇಕು, ಮನಸ್ಸು ಅಂತರ್ಮುಖಿ ಮಾಡಬೇಕು. ಮನಸ್ಸು ಬ್ರಹ್ಮನನ್ನ ಕುರಿತು ಅನುಸಂಧಾನ ಮಾಡ್ತಾ ಮಾಡ್ತಾ ತನ್ನ ನಾಮ ರೂಪಗಳನ್ನ ಕಳ್ಕೊಂಡು ಬ್ರಹ್ಮ ಸ್ವರೂಪನೇ ಆಗ್ಬೇಕು. ಎಲ್ಲರಿಗೂ ಬೇಕೇ, ಎಲ್ಲರಿಗೂ ಎಲ್ಲ ಬೇಕು, ಎಲ್ಲರೂ ಮಾಡಬೇಕು. ಶ್ರವಣ ಮನನದಿಂದ ಇದಕ್ಕೆ ನಿಶ್ಚಲ ಬರ್ತದೆ ಅನ್ನೋದಕ್ಕ
ಮಂತ್ರಕ್ಕಿಂತ ಹೆಚ್ಚು ನಿಶ್ಚಯ ಆಗ್ತದೆ ಮನನದಿಂದ ನಾವು ವೇದವಾಕ್ಯಗಳ ಅದನ್ನು ಅದರಲ್ಲಿ ಆಳವಾಗಿ ಮಾಡಿದ್ರೆ ಮಂತ್ರ ಯೋಗಕ್ಕಿಂತ ಹೆಚ್ಚಿನ ಸಾಧನೆ ಅದರಲ್ಲಿ ಕಾಣಬಹುದೇನೋ. ನೀವು ಯೋಗ ಸಾಧನೆ ಮಾಡಲಾರ್ದೆ ನೀವು ಏನೇ ಸಾಧನೆ ಮಾಡಿದ್ರು ಅದು ಸುಮ್ಮನೆ ಕ್ಷಣಿಕವಾಗಿ ಬಾನ ಆಗ್ತದೆ ಹೊರತು ಅದು ಅದೇ ಬಾಣದಾಗೆ ಉಳಿಲಿಕ್ಕೆ ಆಗಂಗಿಲ್ಲ. ಅದ್ರಾಗ ಉಳಿಬೇಕಾದ್ರೆ ನಿಶ್ಚಲ ಚಿತ್ತ ಸಾಧನೆ ಮಾಡಲೇಬೇಕು. ನಿಶ್ಚಲ ಚಿತ್ತ ಸಾಧನೆ ಮಾಡಿ ಅದರೊಳಗೆ ನೀವು ಇದೇನು ಸಾಧನೆ ಮಾಡ್ತೀರಿ ಅದು ನಿಲ್ಲುತ್ತದೆ, ಮಾಡಿದ್ದು ನಿಲ್ಲುತ್ತದೆ. ನಿಮ್ಮ ಸಾಧನೆಯ ಫಲ ಇಲ್ಲಂತಂದ್ರೆ ಹರ್ಕೊಂಡು ಹೋಗ್ಬಿಡ್ತದೆ ಅಷ್ಟೇ. ಅದು ನಿಲ್ಬೇಕಾದ್ರೆ ನಿಶ್ಚಲ ಚಿತ್ತ ಸಾಧನೆ ಬೇಕೇ. ನಿಶ್ಚಲ ಚಿತ್ತ ಸಾಧನೆ ಮೊದಲು ಹೇಳೇ ಮುಂದಕ್ಕೆ ಹೋಗ್ಯಾರ ಅವರು. ನಿಶ್ಚಲ ಚಿತ್ತ ಸಾಧನೆ ಮಾಡಿಕೊಂಡೇ ನಿರ್ಮಲ ಚಿತ್ತ ಸಾಧನೆ ಮಾಡಿಕೊಂಡೇ ಯಾರು ಇದನ್ನು ಮಾಡ್ಕೋತಾರೋ ಅವ್ರಿಗೆ ವಿವೇಕ ಜಾಗೃತಿ ಆಗ್ತದ ಅಂತ ಹೇಳ್ತಾರೆ. ಸತ್ಯ ಯಾವುದು ಅಸತ್ಯ ಯಾವುದು. ನಮ್ಗ ಕರ್ಮದ ಒಂದು ಕರ್ಮ ಮಾರ್ಗದಿಂದ ಹೋದಾಗ ನಾವು ಮೋಕ್ಷದ ಮಟ್ಟ ಹೋಗಬೇಕಂತಂದ್ರೆ ಅದೇ ಭಾಗಯೋಗಕ್ಕೆ ಮುಂದುವರೆದಂಗಿರ್ತದೆ. ಕರ್ಮಯೋಗಿಗಳು ಏನ್ ಹೇಳ್ತಾರ, ಕರ್ಮದಿಂದಲೇ ಪರಮಾತ್ಮನಲ್ಲಿ ಸೇರ್ಲಕ್ ಬರ್ತದಂತಾರೋ. ನಿಷ್ಕಾಮ ಕರ್ಮ ಮಾಡಿ ಫಲಗಳನ್ನ ಎಲ್ಲ ಈಶ್ವರನಿಗೆ ಒಪ್ಪಿಸಿ, ಕರ್ಮಗಳನ್ನ ಈಶ್ವರನಿಗೆ ಒಪ್ಪಿಸಿ ನಂದೇನು ಇಲ್ಲ ಅಂತೇಳಿ ತನ್ನ ಜೀವಭಾವವನ್ನು ಕಳ್ಕೊಂಡಾಗ ಅಲ್ಲಿ ಕೂಟಸ್ಥ ಒಬ್ಬನೇ ಉಳಿತಾನಲ್ಲ, ಅಲ್ಲಿ ದೇವರಲ್ಲಿ ಸೇರ್ಲಕ್ ಬರ್ತದ ಅಂತ. ಧ್ಯಾನ ಮಾಡೋರು ಧ್ಯಾನದ ಮೂಲಕನೇ ದೇವರನ್ನು ಸೇರ್ಲಕ್ಕೆ ಬರ್ತದಂತಾರೆ. ಜ್ಞಾನದವರು ಜ್ಞಾನಾದೇವತ ಕೈವಲ್ಯಂ ಅಂತಾರೆ. ಧ್ಯಾನದವರು ಧ್ಯಾನಾದೇವತ ಕೈವಲ್ಯಂ, ಕರ್ಮದವರು ಕರ್ಮದೇವತ ಕೈವಲ್ಯಂ ಅಂತಾರೆ. ನಾವು ಒಂದಕ್ಕೊಂದು ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ. ಮೂರು ಕೆಲಸ ಮಾಡ್ಬೇಕಾಗ್ತದ. ಕರ್ಮ ಭಗವಂತಗಳ ಅರ್ಚನೆ ಮಾಡಿರ್ತಾನ. ಕರ್ಮ, ಉಪಾಸನೆ, ಜ್ಞಾನ ಮೂರನ್ನ ಬೇರ್ಪಡಿಸ್ಲಿಕ್ಕೆ ಬರಂಗೇ ಇಲ್ಲದು. ಅದೇ ನೀವು ಏನಾರ ಮಾಡಬೇಕು ಅಂತಂದ್ರ ಅದಕ್ಕ ಕ್ರಿಯಾಶಕ್ತಿ ಬೇಕು, ಅದೇ ಕರ್ಮಯೋಗ. ಇಚ್ಛಾಶಕ್ತಿ ಬೇಕು, ಅದೇ ಜ್ಞಾನ, ಇದು ಧ್ಯಾನ ಯೋಗ. ಉಪಾಸನೆ, ಜ್ಞಾನ ಶಕ್ತಿ ಬೇಕು, ಅದೇ ಏನದ ಜ್ಞಾನ ಯೋಗ. ಈಗೊಂದು ಮೆಣಸಿಕಾಯಿ ಬಜ್ಜಿ ಮಾಡ್ಬೇಕಾಗ್ಯದ. ಮೆಣಸಿಕಾಯಿ ಬಜ್ಜಿ ಮಾಡ್ಬೇಕನ್ನೋದು ಒಂದು ಕಾರ್ಯ. ಈ ಕಾರ್ಯ ಆಗ್ಬೇಕಾಗ್ಯದ ಅಂತಂದ್ರೆ ಮೆಣಸಿಕಾಯಿ ಬಜ್ಜಿ ಅನ್ಕೋತ ಕೂತ್ರೆ ಆಗಂಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಾಮಗ್ರಿಗಳು ತರಬೇಕಾಗ್ತದ. ಎಣ್ಣೆ ತರಬೇಕು, ಕಡಲೆ ಹಿಟ್ಟು ತರಬೇಕು, ಮೆಣಸಿಕಾಯಿ ತರಬೇಕು, ಜೀರಿಗೆ, ಉಪ್ಪ ಅವೇನವ ಎಲ್ಲ ತಗೊಂಡು ಬರಬೇಕು. ಮತ್ತ ಒಲಿ, ಗ್ಯಾಸ್ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಪಾತ್ರೆ ಪಗಡೆಗಳೆಲ್ಲ ಇರಬೇಕು. ಅದೆಲ್ಲ ಕರ್ಮಯೋಗ. ಸೆಕೆಂಡ್ ಏನದ, ಅದು ತಗೊಂಡು ಬಂದು ಅದೆಲ್ಲ ಕಲಿಸಿ ಅದೆಲ್ಲ ಭಜಿ ಮಾಡಿ ತಿನ್ನ ತನಕ ಅದ್ರ ಕಡಿನೇ ಲಕ್ಷ್ಯ ಇರ್ಬೇಕು. ಅವೆಲ್ಲ ತಂದಿ ತೆಕಡೆ ಹೋದ್ರ ಎಲ್ಲರೂ ಬಜಿ ತಿನ್ಬೇಕಂತ ಕುಂತಾರ. ಬಜಿ ಮಾಡೋರು ಯಾಕಂದ್ರೆ ಹೋದ್ರ ಹೆಂಗ್ರಿ? ತನಗ ಇಲ್ಲ. ಇನ್ನು ಈಗೆಲ್ಲ ಇಷ್ಟು ಶುದ್ಧ ಬ್ರಹ್ಮಜ್ಞಾನ ಪಡ್ಕೊಂಡು ಮತ್ತೆ ನಾವು ಬೇರೆ ಎದ್ರಾಗಾರ ನಮ್ಮ ಮನಸ್ಸು ಹೋಗಿಸ್ಕೊಂಡು ಏನೋ ಮಾಡ್ಲಕ್ ಹೋದ್ರ ಮೋಕ್ಷದ ಸಾಧನೆ ಒಳಗೆ ಮುಣಗಬೇಕಿಲ್ಲ. ಅದಕ್ಕದು ಬಜಿ ಮಾಡೋ ತನಕ ಲಕ್ಷ್ಯ, ಆಸಕ್ತಿ ಎಲ್ಲ ಓಟು ಅದ್ರಾಗೆ ಇರ್ಬೇಕು ಎಲ್ಲರದು. ಅದೇ ಉಪಾಸನೆ. ಬಜಿ ತಿನ್ನಬೇಕು ಅಂತೇಳಿ ಲಕ್ಷ್ಯ ಇಟ್ಕೊಂಡು ಕಂಟಿನ್ಯೂಸ್ ಆಸೆ ಪಡ್ಲಕತ್ತೀವಿ, ಮತ್ತೆ
ಕಿರಾಣಿ ಮಾಲು, ಗ್ಯಾಸು, ಕುಕ್ಕರು, ನೀರು ಎಲ್ಲನೂ ತಂದಿಟ್ಕೊಂಡಿವಿ. ಆದ್ರೆ ಭಜಿ ಮಾಡ್ಬೇಕು ಹೆಂಗತ್ ಗೊತ್ತಿಲ್ಲ ಅಂದ್ರೆ ಅದು ಜ್ಞಾನ ಇವಾಗ. ಭಜಿ ಹೆಂಗ್ ಮಾಡ್ಬೇಕು ಅನ್ನೋದು ಜ್ಞಾನ ಇವಾಗ. ಪರಮಾತ್ಮ ಸ್ವರೂಪವನ್ನ ಹೊಂದುವುದಕ್ಕ ನೀವೇನ್ ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲ ಮಾಡ್ತಿರಲ್ಲ, ಇವೆಲ್ಲ ಕರ್ಮನೇ ಇವು. ಮಾಡ್ಲಿಕ್ಕತ್ತಿರಲ್ಲ, ನಿಮ್ ಶರೀರ ಇದ್ರಾಗ ಇನ್ವಾಲ್ವ್ ಆಗ್ಲಿಕ್ಕತ್ತದಲ್ಲ, ಕರ್ಮನೇ ಅದು. ತಿಳಿಲಾರದವ್ರಿಗೆ ಜಡ ವಸ್ತುಗಳು ಕೊಟ್ಟು ಪೂಜೆ ಮಾಡ್ರಿ ಅಂತಾರ, ಇನ್ನು ತಿಳಿಲಾರದವ್ರಿಗೆ ಒಂದಿಷ್ಟು ಮಂತ್ರಗಳು ಕೊಟ್ಟು ಜಪ ಮಾಡ್ರಿ ಅಂತ ಹೇಳ್ತಾರ. ಸ್ವಲ್ಪ ತಿಳಿದವ್ರಿಗೆ ಏನ್ ಮಾಡ್ತಾರ, ಗುರುವಿನಲ್ಲಿ ಕುಳಿತು ಶ್ರವಣ ಮಾಡಪ್ಪ ಅಂತ ಹೇಳ್ತಾರೆ. ಎಲ್ಲದರದ್ದು ಉದ್ದೇಶ ನಿರ್ಮಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆ. ಅದಕ್ಕ ಒಂದು ಕರ್ಮ ಮಾಡಿ ನಿರ್ಮಲ ಚಿತ್ತ ಸಾಧನೆ ಮಾಡ್ಕೊರಿ, ಉಪಾಸನೆ ಮಾಡಿ ನಿಶ್ಚಲ ಚಿತ್ತ ಸಾಧನೆ ಮಾಡ್ಕೊರಿ. ಏನ್ ಇದನ್ನ ಇದೇ ನೀವು ವಿಚಾರ ಸಾಗರ ತಗೊಂಡು ಕಂಟಿನ್ಯೂಸ್ ಕುಂತು ಓದಿ ಬರೆದು ಅದರಾಗೆ ನಿಮಗೆ ಮುಳುಗಿಸ್ಬೇಕಾದ ಪ್ರಯತ್ನ ಮಾಡಿದ್ರ 10% ಸಕ್ಸಸ್ ಆಗಿಲ್ಲ. ಯಾರು ಒಂದಿಬ್ಬರು ಮೂವರು ಮಾಡಿದ್ರು, ಉಳಿದವ್ರೆಲ್ಲರೂ ಎಲ್ಲಿರ್ಬೇಕು ಅಲ್ಲೇ ಅದಾರ. ಏಸ್ ಪಾಠಗಳು ಮಾಡಿರಿ, ಉಪಾಸನೆ ಮಾಡ್ತೀರಿ ಅಂದ್ರೆ ಏನ್ ಅದ್ರಾಗ ಎಷ್ಟು ಲಕ್ಷ ಕೊಟ್ಟಿರಿ ನೀವು? ಯಾಕೆ ಕೊಟ್ಟಿಲ್ಲ, ಯಾಕೆ ಕೊಡ್ಲಕ್ ಆಗ್ಲಿಲ್ಲ ಅದ್ರೊಳಗಂತಂದ್ರ ಚಿತ್ತ ನಿಶ್ಚಲ ಇಲ್ಲ. ಯಾಕೆ ನಿಶ್ಚಲ ಇಲ್ಲ? ಚಿತ್ತ ನಿರ್ಮಲ ಇಲ್ಲ. ಮಲಿನ ಚಿತ್ತ, ಚಂಚಲ ಚಿತ್ತ ಇಟ್ಕೊಂಡು ಬ್ರಹ್ಮಜ್ಞಾನ ಪಡ್ಕೊಂಡವ್ರದು ಏನಾಗ್ತದಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಮೋಕ್ಷ ಆಗಂಗಿಲ್ಲ. ಯೋಗಿ ಕುಲದಾಗ ಹುಟ್ಟಬಹುದು, ಮತ್ತೆ ಪವಿತ್ರ ಶ್ರೀಮಂತರ ಮನೆಯಾಗ ಹುಟ್ಟಬಹುದು, ಹೊರತು ಚಿತ್ತ ನಿಶ್ಚಲ ಯಾಕಿಲ್ಲ? ನಿರ್ಮಲ ಇಲ್ಲ. ಅವೆರಡು ಇರ್ಲಾರ್ದಕ್ಕೆ ಏನಾಗ್ಲಿಕ್ಕತ್ತದ? ಕೆಲಸ ಬರೋಬರಾಗಲ್ಲ. ಅದು ಸಾಧ್ಯ ಇಲ್ಲೇನು? ಮಾಡ್ಲಕ್ ಸಾಧ್ಯ ಆದ ಇಲ್ಲ? ಆದ. ಒಬ್ಬ ಮನುಷ್ಯ ಮಾಡ್ಲಕತ್ತನ ಇಲ್ಲ ಅದಕ್ಕೆ ಸಾಧನೆ? ನಿಮ್ ಕಣ್ಣೆದ್ರೆ ಹಗಲು ರಾತ್ರಿ ತೆಕ್ಕಿಗೆ ಬಿದ್ದನ ಇಲ್ಲ ಅದಕ್ಕ? ನಿಮ್ಮಂಗೆ ಅವನಿಗೂ ಹೆಂಡ್ರ ಮಕ್ಕಳು ಅದಾರ, ನಿಮ್ಮಂಗೆ ಸಂಸಾರ ಅದ, ನಿಮ್ಮಂಗೆ ನೌಕರಿ ಅದ, ನಿಮ್ಮಂಗೆ ಎಲ್ಲ ಜಂಜಾಟ ಇದ್ರು ಸಹಿತ ನಿಮ್ ಕಣ್ಣೆದ್ರೆ ಒಬ್ಬ ಹೆಂಗ್ ತೆಕ್ಕಿಗೆ ಬಿದ್ದು 24 ತಾಸು ಗುದ್ದಾಡ್ತಿರ್ತಾನ. ಹಂಗ ನಾವು ಆಗ್ಬೇಕು, ಹಂಗ ನಾವು ಮಾಡ್ಬೇಕು ಅನ್ನೋದು ನಿಮ್ಮೊಳಗೆ ಬರ್ಬೇಕು. ಅದ್ರ ಬಗ್ಗೆ ಒಳಗ ಸಾಧಕನ ಕಾಳ ರಾತ್ರಿ ಅಂತ ಕೇಳಿರ ಶಬ್ದ? ಸಾಧಕನ ಕಾಳ ರಾತ್ರಿ ಅಂದ್ರೆ ಅವನಿಗೆ ಉಸಿರಾಡೋದ್ರ ಕಡೆ ಲಕ್ಷ್ಯ ಇಲ್ಲ, ಊಟದ ಕಡೆ ಲಕ್ಷ್ಯ ಇಲ್ಲ, ನಿದ್ದೆ ಕಡೆ ಲಕ್ಷ್ಯ ಇಲ್ಲ, ಕುಡಿಯ ನೀರಿನ ಕಡೆ ಲಕ್ಷ್ಯ ಇಲ್ಲ, ಜೀವನದ ಕಡೆ ಏನೇನು ಲಕ್ಷ್ಯ ಇಲ್ಲ. ಪ್ರಿಯಕರಗಾಗಿ ಪ್ರಿಯತಮೆ, ಪ್ರಿಯತಮೆಗಾಗಿ ಪ್ರಿಯಕರ. ಒಬ್ರಿಗೊಬ್ಬರು ದೂರ ದೂರ ಇದ್ದಾಗ ಒಬ್ರಿಗೊಬ್ಬರು ನೆನೆಸಿ ನೆನೆಸಿ ಹೆಂಗಾಗ್ಬಿಟ್ಟಿರ್ತಾರ ಅವರು. ಹಂಗ ಇಲ್ಲೇನದಂದ್ರ ಸಾಧಕನಲ್ಲಿ ಈ ಸ್ವರೂಪ ನನಗೆ ಯಾವಾಗ ಉಂಟಾಗ್ತದ, ಯಾವಾಗ ಈ ಮೋಕ್ಷ ಪಡ್ಕೊಳ್ಳಿ ಅಂತೇಳಿ ಅದಕ್ಕೆ ಸಾಧಕನ ಕಾಳರಾತ್ರಿ ಅಂತ. ಆ ರಾತ್ರಿ ಬರ್ಬೇಕು. ಈ ರಾತ್ರಿಗಳೆಲ್ಲ ಉಪಯೋಗ ಇಲ್ಲ. ಆ ರಾತ್ರಿ ಬಂದಾಗ ಅವಾಗ ನಿಮ್ಗ ಎಷ್ಟು ದಿವಸ ಆಯ್ತು ಏನ್ ಹೇಳಿದ್ರು ನಾವು ಸರಿಯಾಗಿ ಏನು ಮಾಡ್ಲಿಲ್ಲ ಅಂತೇಳಿ ಅವಾಗ ನಿಮಗೆ ಪಶ್ಚಾತ್ತಾಪ ಆಗದಾಗ ಅವಾಗ ನಿಮ್ಗೆ ಏನಾಗ್ತದ, ಯಪ್ಪ ಎಷ್ಟು ವೇಸ್ಟ್ ಮಾಡ್ಕೊಂಡ್ಬಿಟ್ಟೆವು ನಮ್ಮ ಆಯುಷ್ಯ, ಏನು ಸಾಧನೆ ಮಾಡಲೇ ಇಲ್ಲಲ್ಲ ಅಂತೇಳಿ ಪಶ್ಚಾತ್ತಾಪ ಆಗಿ ಇನ್ನಾದ್ರೂ ಮುಂದೆ ಮಾಡಬೇಕು ಅನ್ನೋಂಥದ್ದು ಯಾವಾಗ ಬರ್ತದ ಅದು ಕಾಳರಾತ್ರಿ.
ಸಾಧಕನ ಕಾಳರಾತ್ರಿ ಅಂತ. ಬೇರೆ ಯಾವ ವಿಷಯದಾಗೂ ಆಸಕ್ತಿ ಇರಲಾರ್ದೆ ಕೇವಲ ತನ್ನ ಮೋಕ್ಷ ಸಾಧನೆಯಲ್ಲಿ ಮಾತ್ರ ಆಸಕ್ತಿ ಇದ್ದವು. ಅದು ಬಿಟ್ಟರೆ ಮತ್ತೊಂದೇನೇನೂ ಇಲ್ಲ. ಅಂಥದ್ದು ರಾತ್ರಿ ಉಂಟಾಗಬೇಕು ಜೀವನದೊಳಗೆ. ಅದೇ ಅಜ್ಞಾನ ಸ್ಪಷ್ಟ ಆವರಣ. ಆ ಆವರಣ ಉಂಟಾಯ್ತು ಅಂತಂದ್ರೆ ಮುಂದಿನ ಕೆಲಸಗಳೆಲ್ಲ ತಾನೇ ಕೆಲಸ ಚಾಲು ಆಗ್ತವೆ. ಟಾಕೀಸ್ನಾಗ ಕೂತಾಗ ಸಿನಿಮಾ ಚಾಲು ಆಗೋದ್ರಕ್ಕಿಂತ ಮೊದಲ ಯಾವಾಗ ಚಾಲು ಆಗ್ತದ ಅಂತೇಳಿ ಹೆಂಗ್ ಬಡ್ದಾಡ್ತಿರ್ತೀರಿ? ಆ ರೀತಿಯಾದ ವ್ಯಾಕುಲತೆ ಇಲ್ಲಿ ಬ್ರಹ್ಮಜ್ಞಾನದಾಗ ಅದ ಏನ್ರಿ ಎಲ್ಲರೇ? ಆದಾಟಾಯ್ತು ಯಾವಾಗ ಯಾಕೆ ಆಗಲ್ಲ ನಡೆಯುತ್ತೆ. ತನ್ನ ಸ್ವರೂಪದ ಬಗ್ಗೆ ತನಗೆ ದರ್ಶನ ಮಾಡ್ಕೋಬೇಕನ್ನಂತ ವ್ಯಾಕುಲತೆ, ಅದೇ ಸಾಧಕನ ಕಾಳರಾತ್ರಿ ಅಂತಾರ. ಹುಚ್ಚಿಡಿಬೇಕದಕ್ಕೆ. ಮಾಮೂಲಿ ಒಂದು ಹುಡುಗಿಗೆ ಬೆನ್ನತ್ತಿ ಎಷ್ಟು ಹೈರಾಣ ತನ್ನ ಹುಡುಗ ನೋಡಿರಲ್ಲ. ಒಂದು ಹುಡುಗಿಗೆ ಬೆನ್ನತ್ತಿದ್ರ ಒಂದು ಹುಡುಗ ಅಂತಂದ್ರ ಅವ ಎಷ್ಟು ಕಷ್ಟಪಡ್ತಾನ, ಎಷ್ಟು ಖರ್ಚು ಮಾಡ್ಕೋತಾನ, ಎಷ್ಟು ಓಡಾಡ್ತಾನ, ಏನೇನೋ ಮಾಡ್ತಾನ ಒಂದು ಹುಡುಗಿನ ಬೆನ್ನತ್ತಿ. ಕೆಲ್ಸಕ್ಕೆ ಬರ್ಲಾರ್ದೊಂದು ಹುಡುಗಿ ಸಲುವಾಗಿ ಒಬ್ಬ ಹುಡುಗ ಎಷ್ಟು ಕಷ್ಟಪಟ್ಟು ತ್ರಾಸ ಮಾಡ್ಕೋತಾನ. ಹಾಂಗ ಇದು ಮೋಕ್ಷ ಲಕ್ಷ್ಮಿ ಕೈ ಹಿಡಿಬೇಕಾದ್ರೆ ಸಾಮಾನ್ಯ ಏನ್ರಿ ಇದು? ಎಷ್ಟು ಡೆಡಿಕೇಶನ್ ಇರ್ಬೇಕಾಗ್ತದೆ ಇದರ ಸಲುವಾಗಿ. ಡೆಡಿಕೇಶನ್ ಅಂದ್ರೆ ನಾನೇ ಅಂದ್ರೆ ಡೆಡಿಕೇಶನ್ ಹಂಗ ಆಗ್ಬೇಕು. ನಮ್ಮ ಕೈಯಾಗ ಏನದ ಅದನ್ನಾದರೂ ನಾವು ಮಾಡ್ಬೇಕಲ್ಲ ನಿರಂತರ. ಟೈಮ್ ಸಿಕ್ಕಷ್ಟು ಅದರಾಗೆ ಮುಳುಗಿರ್ಬೇಕಲ್ಲ. ಅಂಥದ್ದು ಮುಳುಗಿವೆ ಎಲ್ಲರಿ ಅದರಾಗರೆ. ಸದಾ ಕಾಲ ನೀರಾಗಿದ್ದ ಮೀನ ಯಾವಾಗರೆ ಒಂದ್ಸಾರಿ ಮುಖ ಹೊರಗೆ ಹಾಕ್ತದೆ. ಹಂಗಾಗಬೇಕು. ಸದಾ ಕಾಲ ಆಧ್ಯಾತ್ಮ ಚಿಂತನದೊಳಗಿದ್ದು ಯಾವಾಗೋ ಒಂದ್ಸಾರಿ ಲೌಕಿಕದಾಗ ಮುಖ ಹೊರಗೆ ಹಾಕ್ಬೇಕು. ಈಗ ನಾವು ಹೆಂಗದೀವಿ ಅಂದ್ರೆ ನೀರಾಗಿಲ್ಲದ ಹೊರಗಿರೋ ಮೀನ ಇದ್ದಂಗೆ ಅದೀವಿ ನಾವು. ಯಾವಾಗೋ ಒಂದ್ಸಾರಿ ನೀರಾಗ ಹೋಗ್ತೀವಿ ಅನ್ನಂಗ. ಹಂಗಾದ್ರೆ ಆಗಲ್ಲ ಅದು. ಅದಕ್ಕೆ ಭಾಳ ಟೈಮ್ ತಗೋಬೇಕು, ಭಾಳ ಡೆಡಿಕೇಶನ್ ಬೇಕು, ಭಾಳ ವಿಚಾರ ಬೇಕು. ಎಲ್ಲ ಡೌಟ್ಸ್ ಈಗ ನಾವು ಮಾಡಿದ್ದೆಲ್ಲ ಎಲ್ಲದೀವಿ ನಾವು ಅನ್ನೋದು ಈಗ ಗೊತ್ತಾಗಲಕ್ಕತ್ತದ. ತುದಿಗೆ ಬಂದಂಗೆ ಉಪಾಸನೆ, ಕರ್ಮ ಇವುದ್ರ ಮಹತ್ವ ಗೊತ್ತಾಗಿ ಜ್ಞಾನ ಗೊತ್ತಾಯ್ತು, ಜ್ಞಾನಿಗಳಾದೀವಿ. ಜ್ಞಾನ ಯೋಗಿಗಳೆಲ್ಲ ಆಗಕತ್ತೀವಿ. ಯೋಗ ಮಾಡಿದರೆ ಜ್ಞಾನ ಯೋಗಿಗಳಾಗ್ತೀವಿ. ಜ್ಞಾನಿಗಳಾಗಿ ಏನಂತ ಗೊತ್ತದ. ಅದರ ಜ್ಞಾನದಲ್ಲಿ ಯೋಗ ಎಲ್ಲಾಗ್ಯದ, ಕೂಡಿಲ್ಲ ನಾವು. ಟೈಮ್ ಆಯ್ತು, ಎಷ್ಟಾಯ್ತು? 10-15 ಆಯ್ತಾ? ಆಯ್ತು, ಉಳಿದದ್ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣ